ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂನಿವರ್ಸ್ ನಿಮಗೆ ಏನು ಸಿಗ್ನಲ್ ಕೊಡ್ತಾ ಇದೆ, ಯೂನಿವರ್ಸ್ ಯಾವ ಸೈಲೆಂಟ್ ಸಿಗ್ನಲ್ ನಿಮಗೆ ಕೊಡ್ತಾ ಇದೆ, ಯಾವ ಸೂಚನೆಗಳು ಕೊಡ್ತಾ ಇದೆ, ಯಾವ ಎಚ್ಚರಿಕೆಗಳನ್ನು ನಿಮಗೆ ಕೊಡ್ತಾನೇ ಇದೆ, ನಿಮ್ಮ ಲೈಫಲ್ಲಿ ಯಾವ ಬದಲಾವಣೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆ ಯೂನಿವರ್ಸ್ ಕೊಡ್ತಾ ಇದೆ. ನೀವು ಯಾವ ರೀತಿ ಬದಲಾಗಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯೂನಿವರ್ಸ್ ನಿಮಗೆ ಏನು ಸಿಗ್ನಲ್ ಕೊಡ್ತಾ ಇದೆ, ಯಾವ ವಿಚಾರವಾಗಿ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಫ್ಯೂ ಮಿನಿಟ್ಸ್ ಈ ವಿಡಿಯೋನ ಪಾಸ್ ಮಾಡಿ, ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತ್ ಮಾಡಿ. ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಡೀಪ್ ಬ್ರೀತ್ ಮಾಡಿ ಕಣ್ಣು ತೆಗೆದ ಕೂಡಲೇ ನಿಮ್ಮ ಮನಸ್ಸಿಗೆ ಯಾವ ಸ್ಟೋನ್ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ ನೋಡ್ಕೊಳ್ಳಿ. ಡೀಪ್ ಬ್ರೀತ್ ಮಾಡಿ. ಓಕೆ, ಮೈಂಡಲ್ಲಿ ಏನು ತಲೆಯಲ್ಲಿ ಹೆಡ್ಫೋನ್ಸ್ ಇದ್ದರೆ ಹೆಡ್ಫೋನ್ಸ್ಗಳನ್ನು ಹಾಕ್ಕೊಳ್ಳಿ. ಯಾವುದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವ ಸಿಗ್ನಲ್ ನಿಮಗೆ ಬರ್ತಾ ಇದೆ, ಯಾವ ಸೂಚನೆ ನಿಮಗೆ ಕೊಡ್ತಾ ಇದೆ ಪ್ರಕೃತಿ, ಬ್ರಹ್ಮಾಂಡದಿಂದ ಯಾವ ಸೈಲೆಂಟ್ ಸಿಗ್ನಲ್ಸ್ಗಳು ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಈ ವಿಡಿಯೋ ಬೇಕಿದ್ರೆ ಪಾಸ್ ಮಾಡಿ, ಡೀಪ್ ಬ್ರೀತ್ ಮಾಡಿ. ನಿಮ್ಮ ಮೈಂಡಿಗೆ, ನಿಮ್ಮ ಮನಸ್ಸಿಗೆ ಯಾವ ಸ್ಟೋನ್ ತುಂಬ ಹತ್ತಿರ ಅನಿಸುತ್ತೆ, ಯಾವ ಕಾರ್ಡ್ ತುಂಬ ಹತ್ತಿರ ಅನಿಸುತ್ತೆ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ. ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗಿದೆ ಆ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ನೀವು ಕಾರ್ನೇಲಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ. ಸೊ ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಏನಿದೆ ಬ್ಲಾಕೇಜ್ ಆಗಿದೆ. ಯಾರೆಲ್ಲ ಈ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬಹಳಷ್ಟು ಆತಂಕಗಳಾಗುವಂಥದ್ದು, ಚಿಕ್ಕ ವಿಚಾರಕ್ಕೆ ಗಾಬರಿಗಳನ್ನು ಪಡುವಂಥದ್ದು, ಬೇಗ ಭಯ ಪಡುವಂಥದ್ದು, ಈ ರೀತಿ ಎಲ್ಲ ನೀವು ಅನುಭವಿಸ್ತಾ ಇದ್ದೀರಿ. ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮೈಂಡನ್ನ ಫ್ರೀ ಇಟ್ಕೊಳ್ಬೇಕಾಗತ್ತೆ. ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬೇಕಾಗತ್ತೆ. ರೆಡ್ ಕಾರ್ನೆಲಿಯನ್ನು ನೀವು ಹಾಕ್ಕೊಳ್ಬಹುದು. ನಿಮ್ಮ ಸೋಲಾರ್ ಪ್ಲೆಕ್ಸ್ ಚಕ್ರ ಬ್ಲಾಕೇಜ್ ಆಯಿತು ಅಂತ ಹೇಳಿದ್ರೆ ಭಯ, ಇನ್ಸೆಕ್ಯೂರ್ಡ್ ಫೀಲ್ ಆಗ್ತಾ ಇರುತ್ತೆ. ಯಾರೂ ನನ್ನನ್ನು ದೂರ ಮಾಡ್ತಾ ಇದ್ದಾರೆ, ಯಾರೂ ನನ್ನಿಂದ ಬಿಟ್ಟು ಹೋಗ್ತಾ ಇದ್ದಾರೆ, ಈ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಕಾರ್ಡ್ಗಳಲ್ಲಿ ನೋಡ್ತಾ ಹೋಗೋಣ, ನಿಮಗೆ ಯೂನಿವರ್ಸಿಂದ ಏನು ಮೆಸೇಜ್, ಏನು ಸಿಗ್ನಲ್ ಸಿಗ್ತಾ ಇದೆ ನೋಡೋಣ. ಯೂನಿವರ್ಸಿಂದ ಏನು ಸಿಗ್ನಲ್ ಸಿಗ್ತಾ ಇದೆ ನಿಮಗೆ, ಯಾವ ಸೂಚನೆ ಕೊಡ್ತಾ ಇದೆ ಯೂನಿವರ್ಸ್. ಓಕೆ, ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಯೂನಿವರ್ಸ್ ನಿಮ್ಗೆ ಕೊಡ್ತಾ ಇರುವಂತಹ ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ಏನೇ ಆಗಿರಲಿ ನಿನ್ನ ಜೀವನದಲ್ಲಿ ನೀನು ನಿನ್ನ ಮೈಂಡನ್ನ ತುಂಬ ಕ್ಲಿಯರಾಗಿ ಇಟ್ಕೊ ಅಂತ ಹೇಳಿ ತೋರಿಸ್ತಾ ಇದೆ. ನಿನ್ನ ಮೈಂಡನ್ನು ನೀನು ಕ್ಲಿಯರ್ಗಾಗಿ ಇಟ್ಕೊಳ್ದೆ ಭಾಳಷ್ಟು ಗೊಂದಲಗಳನ್ನು ನೀನು ತೊಗೊಳ್ತಾ ಇದೆಯಾ. ಈ ವಿಚಾರವಾಗಿ ನೀನು ಏನೇ ಆ್ಯಕ್ಷನ್, ಏನೇ ಮುಂದುವರಿಯೋದಕ್ಕೆ ಹೋದರೂ ಕೂಡ ನಿನ್ನ ಮನಸ್ಸೇ ಸರಿ ಇಲ್ಲ ಅನ್ನುವಂತಹ ಸೂಚನೆಗಳು ತೋರಿಸ್ತಾ ಇದೆ. ಬಹಳಷ್ಟು ಎಮೋಷನ್ ಇರುವಂತಹ ವ್ಯಕ್ತಿ. ಹಾಗೆ ನೀವೇ ಅಬ್ಸರ್ವ್ ಮಾಡಿ, ನಿಮ್ಮ ಮೈಂಡ್ ಸ್ಟೇಬಲ್ ಇರ್ದಲೇ ಎಷ್ಟು ಚಂಚಲತೆಯಿಂದ ನೀವಿರ್ತೀರಿ ಅಂತ ಹೇಳಿ. ಸ್ಟಿಕ್ ಆನ್, ಯಾವುದಾದ್ರೂ ಒಂದು ವಿಚಾರಕ್ಕೆ ಸ್ಟಿಕ್ ಆನ್ ಆಗಬೇಕಪ್ಪ. ಅದಲ್ಲದೆ ನೀವೇನು ಮಾಡ್ತಿದ್ದೀರಿ ಅಂದರೆ, ಸುಮಾರು ವಿಚಾರಗಳನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳುವಂಥದ್ದು, ಸುಮಾರು ವಿಚಾರಗಳಿಂದ ನೀವು ಗಾಬರಿ ಪಟ್ಕೊಳ್ಳುವಂಥದ್ದು. ಕೆಲವೊಂದು ಸಲ ನೀವು ನಿಮ್ಗೆ ಅನಿಸಿದ್ದನ್ನು ನೀವು ನೇರ ಮಾತನಾಡೋದಿಲ್ಲ, ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ಕೊಳ್ಳೋದಿಲ್ಲ. ಸೊ ಕ್ಲಿಯರ್ ಕಮ್ಯುನಿಕೇಷನ್ ಮಾಡ್ಕೊಳ್ಳುವಂಥದ್ದು, ಅಥವಾ ಈಗ ಯಾವುದೋ ಒಂದು ಇನ್ಸಿಡೆಂಟ್ ಆಗೋಗ್ಬಿಡ್ತು ನಿಮ್ಮ ಲೈಫಲ್ಲಿ, ಏನೇ ಇನ್ಸಿಡೆಂಟ್ ಆಗಿಬಿಡ್ತು, ಅದನ್ನು ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಮೈಂಡಲ್ಲಿ, ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಲ್ಯಾಗ್ ಮಾಡ್ಕೊಳ್ಳುವಂಥದ್ದು. ಅದರಿಂದ ಒಂದಷ್ಟು ಟೆನ್ಷನ್ಸ್ಗಳನ್ನು ನೀವು ತೊಗೊಳ್ಳುವಂಥದ್ದು. ಸೊ ಹಾಗಾಗಿ ನಾನು ಇಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಮೈಂಡನ್ನು ಕ್ಲಿಯರಾಗಿ ಇಟ್ಕೊಳ್ಬೇಕಾಗತ್ತೆ. ನಮ್ಮ ಮೈಂಡನ್ನು ಕ್ಲಿಯರಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ ಏನು ಮಾಡಬೇಕು ನಾವು? ಬೆಳಗಿನ ಜಾವ ಬೇಗ ಎದ್ದೇಳಬೇಕು. ಇಲ್ಲ ಮೇಡಮ್, ನಾನು ಬರೋದೇ ನೈಟ್ ಡ್ಯೂಟಿ ಅಥವಾ ಬಹಳಷ್ಟು ಕಾರಣಗಳು, ನಂಗೆ ನಿದ್ದೆ ಬರಲ್ಲ, ಅದಕ್ಕೆ ನಾನು ಬೆಳಗ್ಗೆ ಲೇಟಾಗಿ ಎದ್ದೇಳೋದು.
ಓಕೆ, ಬೆಳಗ್ಗೆ ಲೇಟಾಗೆ ಎದ್ದೇಳಿ, ಬಟ್ ಆದರೆ ನಿಮ್ಮ ಡೈಲಿ ರೊಟೀನ್ಗಳ ಮೇಲೆ ನೀವು ಒಂದಷ್ಟು ಗಮನಗಳನ್ನು ಕೊಡಬೇಕಾಗತ್ತೆ. ನಿಮ್ಮ ಫುಡ್ ರೊಟೀನ್ ಆಗಿರಬಹುದು, ಅಥವಾ ನಿಮ್ಮನ್ನು ನೀವು ಯೂನಿಫಾರ್ಮ್ಡ್ ಆಗಿಟ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಮನೆಯ ವಾತಾವರಣಗಳನ್ನು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು, ಅಥವಾ ಬೇಡ ಮನೆನ ಎಲ್ಲ ಕ್ಲೀನ್ ಮಾಡ್ತೀನಿ ಮತ್ತು ಗಂಡು ಮಕ್ಳು ನೋಡೋರಾದರೆ, ಹೆಣ್ಮಕ್ಳು ನೋಡೋರಾದರೆ ಸ್ಟ್ರಿಕ್ಟ್ಲಿ ನಿಮ್ಮ ಮನೆ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಿ. ಬಟ್ ಗಂಡು ಮಕ್ಕಳು ನಂಗೊಂಥರ ಮೆಸ್ಸಿ ಅನಿಸುತ್ತೆ, ಅದನ್ನು ನಾನು ಹೇಗೆ ಮಾಡ್ಕೊಳ್ಳೋದು? ಬಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ನೀವು ಹಾಕೊಳ್ಳುವಂಥ ಬಟ್ಟೆಗಳನ್ನು ಯೂನಿಫಾರ್ಮ್ ಮಾಡ್ಕೊಳ್ಳುವಂಥದ್ದು, ಐರನ್ ಮಾಡ್ಕೊಳ್ಳುವಂಥದ್ದು, ಯೂನಿಫಾರ್ಮ್ಡ್ ಆಗಿರುವಂಥದ್ದು, ಒಂದು ಒಳ್ಳೆಯ ಫ್ರ್ಯಾಗ್ರೆನ್ಸ್ ಇರುವಂತಹ ಪರ್ಫ್ಯೂಮ್ಸ್ಗಳನ್ನ, ಮೇಡಮ್ ಡೈಲಿ ಪರ್ಫ್ಯೂಮ್ಸ್ ಹಾಕೋಬೇಕು ಅಂತ ಹೇಳಿದ್ರೆ, ಹೌದು. ಯಾಕೆ ಪರ್ಫ್ಯೂಮ್ನ ಹಾಕ್ಕೊಳ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಆರನ ಅದು ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಒಂದು ನೀವು ನೋಡಿ ಆ ಪರ್ಫ್ಯೂಮ್ ಹಾಕ್ಕೊಂಡಾಗ, ಅಂದರೆ ಮೈಲ್ಡ್ ಆಗಿರೋದು, ತುಂಬ ಹೆವ್ವಿ ಪರ್ಫ್ಯೂಮ್ಸ್ಗಳನ್ನ ಜಾತ್ರೆ ಥರ ಹಾಕೊಳ್ಳೋದು ಆ ಥರದ್ದಲ್ಲ. ಮೈಲ್ಡ್ ಆಗಿರುವಂತಹ ಪರ್ಫ್ಯೂಮ್ ಹಾಕ್ಕೊಂಡಾಗ ನಿಮ್ಮ ಬ್ರೈನ್ ಏನು ಮಾಡುತ್ತೆ, ಬಹಳಷ್ಟು ಕಾಮಾಗಿಟ್ಟಿರುತ್ತೆ. ನೀವು ಫ್ರೆಶ್ ಆಗಿದ್ದೀರಿ ಅನ್ನುವಂಥದ್ದು ನಿಮ್ಮ ಬ್ರೈನ್ಗೆ ಸಿಗ್ನಲ್ ಕಳಿಸ್ತಾ ಇರುತ್ತೆ ನಿಮ್ಮ ಬಾಡಿ. ಓಕೆ, ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಯೋಚನೆಗಳು ಭಾಳ ಒಳ್ಳೆಯದಿದೆ, ಬಟ್ ಆದರೆ ಕನ್ಫ್ಯೂಷನ್, ಕ್ಲಿಯಾರಿಟಿ ಇಲ್ಲ ನಿಮ್ಮ ಮೈಂಡಲ್ಲಿ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಇದರಿಂದಾಗಿ ಏನಾಗುತ್ತೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಚಿಕ್ಕ ವಿಚಾರಗಳಿಗೆ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗುವಂಥದ್ದು. ಯಾರೋ ಫ್ರೆಂಡ್ ಈ ಟೈಮಿಗೆ ಸಿಗ್ತೀನಿ ಅಂತ ಅಂದಿದ್ರು, ಅವ್ರು ಸಿಗೋದಕ್ಕಾಗಲಿಲ್ಲ, ಆ ವಿಚಾರಕ್ಕೆ ಅಗೇನ್ ಯೋಚನೆ ಮಾಡುವಂಥದ್ದು. ಯಾರೋ ನನಗೇನೋ ಅಂದ್ಬಿಟ್ರಲ್ಲ, ಯಾರೋ ಅದು ನೋಡಿ ಮೈನರ್ ವಿಚಾರಗಳಿದೆಲ್ಲ ಬರುತ್ತೆ ಹೋಗ್ತಾ ಇರುತ್ತೆ. ಬಟ್ ಆದರೆ ಡಾರ್ಕಾಗಿ ನೀವು ಯಾಕೆ ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ತೀರಿ, ಬಹಳಷ್ಟು ಗೊಂದಲದಿಂದ ಓಡಾಡ್ತಿರ್ತೀರಿ. ಪ್ರತಿದಿನವೂ ಅಷ್ಟೇ ಆ ಕ್ಲಾರಿಟಿ ಇರೋದಿಲ್ಲ. ನಾನು ಯಾಕೆ ಹಿಂಗೆ ಓಡಾಡ್ತಿದ್ದೀನಿ, ಅಥವಾ ನಾನು ಯಾಕೆ ಕೆಲಸ ಮಾಡದೆ ಕೂತ್ಕೊಂಡಿದ್ದೀನಿ, ಅಥವಾ ನನಗೆ ಸಾಕಷ್ಟು ಜೀವನದಲ್ಲಿ ಎಷ್ಟೆಲ್ಲ, ಯಾಕೆಂದರೆ ಜವಾಬ್ದಾರಿ ಇರುವಂಥವ್ರಾಗಿರೋದ್ರಿಂದ ನಿಮಗೆ ಬಹಳಷ್ಟು ಜೀವನದಲ್ಲಿ ಕೆಲಸಗಳಿದೆ. ಬಟ್ ಆದರೆ ನೀವು ಯಾಕೆ ಈ ರೀತಿ ಕೂತಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದಾದರೆ, ಯೂನಿವರ್ಸ್ ಕಳಿಸ್ತಿರೋ ಮೆಸೇಜ್ ಏನು ಅಂತ ಹೇಳಿದ್ರೆ, ನಿನ್ನ ಮೈಂಡ್ನ ನೀನು ಕ್ಲಿಯರಾಗಿ ಇಟ್ಕೋ, ಆ್ಯಕ್ಷನ್ಸ್ಗಳನ್ನ ತೊಗೊಂಡು ನೀನು ಏನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಮುಂದುವರಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿನ್ನ ಸುತ್ತ ಇರುವಂತಹ ಜನಗಳು ಕೂಡ ಅದೇ ರೀತಿ ಇರೋದ್ರಿಂದ ನೀನು ಇನ್ನೂ ಏನಾಗ್ತಾ ಇದೆಯಾ, ನೀನು ಇನ್ನೂ ಮಾನಸಿಕವಾಗಿ ಕುಗ್ಗುವಂಥದ್ದು, ಚಂಚಲತೆ ಮೈಂಡಿಂದ ಕೂಡುವಂಥದ್ದು, ಅಥವಾ ನಿನ್ನ ಯೋಚನೆಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಏನಾಗ್ತಾ ಇದೆ, ಅವ್ರ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಏನಾದರೂ ಹೇಳಿದಾಗ ನೀವೇನು ಮಾಡ್ತಿದ್ದೀರಿ, ಅವ್ರು ಹೇಳಿರುವ ವಿಚಾರಗಳನ್ನು ಮೈಂಡಲ್ಲಿ ಹಾಕ್ಕೊಳ್ತಾ ಇದ್ದೀರಿ. ನೀವು ನಿಮ್ಮ ಲೈಫಲ್ಲಿ ಏನಾದರೂ ಗೋಲ್ನ ಸಾಧನೆ ಮಾಡಬೇಕು, ಅಥವಾ ನಾನು ಏನೋ ಒಂದು ಮಾಡಬೇಕು, ಅಥವಾ ನಾನು ಇಲ್ಲಿಂದ ಒಂದು ವರ್ಷದಲ್ಲಿ ನಾನು ಇನ್ನೇನೋ ಒಂದು ರೀಚ್ ಆಗಬೇಕು ಅನ್ನೋದಾದರೆ ಬೇರೆಯವ್ರ ಹತ್ರ ಶೇರ್ ಮಾಡೋ ಅವಶ್ಯಕತೆಗಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಯಾವುದೇ ಪ್ರತಿಯೊಬ್ಬ ಯಶಸ್ವಿಯಾಗಿರುವಂತಹ ವ್ಯಕ್ತಿಗಳನ್ನು ನೋಡಿ, ಇನ್ನೊಬ್ಬರನ್ನು ಕೇಳ್ಕೊಂಡು ಅವನು ಯಾವತ್ತೂ ಮಾಡಿರಲ್ಲ. ನಿಮ್ಮ ಮೈಂಡಿಗೆ ಬಂದಿರೋದು ನೀವು ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ. ಒಂದು ಸ್ಟೆಪ್ ಮುಂದೆ ಇಡೋದಕ್ಕೆ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಬಹಳಷ್ಟು ಇಲ್ಲಿ ಸ್ಟಾರ್ಟಿಂಗೇ ನಾನು ಕೋಡ್ ಕಾರ್ಡ್ಸ್ಗಳನ್ನ ನಾನು ನೋಡ್ತಿರೋದ್ರಿಂದ, ಈ ಕಮ್ಯುನಿಕೇಷನ್ ಮಾಡುವಂಥದ್ದು, ಅಂದರೆ ಫೋನ್ ಕಾಲ್ಸ್ಗಳಲ್ಲಿ ಕಮ್ಯುನಿಕೇಷನ್ ಮಾಡುವಂಥದ್ದು, ಅಥವಾ ಫೋನಿಗೆ ಅಡಿಕ್ಟ್ ಆಗಿರುವಂಥದ್ದು, ಈ ರೀತಿ ನಾನು ನೋಡಬಹುದು. ಮೆಸೇಜಸ್ಗಳಿಗೆ ಮತ್ತು ಯಾವುದೋ ಒಂದು ಅಡಿಕ್ಷನ್ನ ನೀವು ದಯವಿಟ್ಟು ಬಿಡಬೇಕಾಗತ್ತೆ. ಇಲ್ಲಿ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ, ಹೌದು, ನಿಮ್ಮ ಸುತ್ತ ಇರುವಂತಹ ಜನಗಳು ನೀವು ಮಾಡ್ತಿರುವಂತಹ ಯೋಚನೆಗಾಗಿರಲಿ, ಅಥವಾ ನೀವು ಯೋಚನೆ ಮಾಡಿರುವಂತಹ ಲೈಫ್ ಸ್ಟೈಲ್ಗಾಗಿರಲಿ, ಆ ಸಮಂಜಸ ವ್ಯಕ್ತಿಗಳು ನಿಮ್ಮ ಸುತ್ತ ಇಲ್ಲ ಅನ್ನೋದು ತೋರಿಸುತ್ತೆ. ಸೊ ಇಲ್ಲಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಒಂದಷ್ಟು ಹಠದ ಸ್ವಭಾವನ ನೀವು ಬಿಡಬೇಕು ಅನ್ನುವಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಒಂದಷ್ಟು ತಕ್ಷಣಕ್ಕೆ ಕೋಪ ಮಾಡ್ಕೊಳ್ಳುವಂಥದ್ದು, ತಕ್ಷಣಕ್ಕೆ ಇದು ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಅದೇ ರೀತಿಯೇ ನೀವು ಏನು ಮಾಡ್ತಾಯಿದ್ದೀರಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಮತ್ತೆ ಈಗ ಸಪೋಸ್ ಯಾರಿಗೋ ಬೈದು ಬಿಡೋದು, ಯಾರಿಗೋ ಏನೋ ಅಂದುಬಿಡೋದು, ಯಾರೊಟ್ಟಿಗೋ ಏನೋ ಆಡುವಂಥದ್ದು. ಇಲ್ಲಿ ಮನಸ್ಸು ಕೂಡ ಕಂಟ್ರೋಲ್ನಲ್ಲಿಲ್ಲ, ಮೈಂಡು ಕೂಡ ಕಂಟ್ರೋಲಲ್ಲಿಲ್ಲ. ಇಲ್ಲಿ ಏನಾಗ್ತೀರಿ ಕಡೆಗೆ ಆ ಪಶ್ಚಾತ್ತಾಪಗಳನ್ನು ನೀವು ಪಡುವಂಥದ್ದು. ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಸ್ಟೆಪ್ ಮುಂದಕ್ಕೆ ಹೋಗೋದಕ್ಕೆ ದಾರಿನೇ ತೋರಿಸೋದಿಲ್ಲ. ನಡೆದಂಥ ಘಟನೆಗಳೇ ಬಹಳಷ್ಟು ಯೋಚನೆಗಳು ಬರುವಂಥದ್ದು, ನಡೆದಂಥ ಘಟನೆಗಳೇ ಬಹಳಷ್ಟು ಟೆನ್ಷನ್ಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ನೀವು ಮಾಡ್ಕೊಳ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸನ್ನು ಬಹಳಷ್ಟು ನೀವು ಕಾಮಾಗಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ, ಕ್ಲೇಮ್ ಆ್ಯನಿಮಲ್ ಟೋಟಮ್ ಕ್ಲೈಮಿಂಗ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಒಂದಷ್ಟು ಈ ಮನೆಯಲ್ಲಿ ಅಕ್ವೇರಿಯಮ್ಗಳನ್ನು ಇಡುವಂಥದ್ದು ಮಾಡ್ಕೊಳ್ಳಿ. ಅಥವಾ ನಿಮಗೆ ಆಗತ್ತೆ, ನನಗೆ ಯಾವುದೋ ಒಂದು ಪ್ರಾಣಿನ ಸಾಕೋದಕ್ಕಾಗತ್ತೆ ಅಂತ ಹೇಳಿದ್ರೆ ಪಕ್ಷಿಯನ್ನು ತರುವಂಥದ್ದು. ನಾನು ಪಕ್ಷಿಗಳ ವಿಚಾರವಾಗಿ ನಾನು ನೋಡೋದಾದರೆ, ಪಕ್ಷಿಗಳನ್ನು ಪಂಜರದಿಂದ ತಂದು ಬೇಕಾದರೆ ಬಿಟ್ಬಿಡಿ. ಅದು ನಿಮಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜಾತಕಗಳೇನಾದರೂ ದೋಷಗಳಿತ್ತು ಅಂತ ಹೇಳಿದ್ರೆ, ಈ ವೆಹಿಕಲಲ್ಲಿ ಏನಾದ್ರು ಬರುವಂತಹ ದೋಷಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಪರಿಹರಿಸುತ್ತೆ.
ಫ್ಯೂಚರಲ್ಲಿ ಏನೇ ಮಕ್ಕಳಿಗಾಗಿರಲಿ, ನಿಮಗಾಗಿರಲಿ, ಅಥವಾ ಏನೇ ಆಗಿರಲಿ, ಆ ವೆಹಿಕಲ್ಗಳಿಂದ ಬರುವಂತಹ ತೊಂದರೆಗಳನ್ನು ಏನಿದೆಯಲ್ಲ ಅದು ಬಗೆಹರಿಸುತ್ತೆ. ಅದೊಂದು ರೆಮಿಡಿ ಭಾಳಷ್ಟು ಒಳ್ಳೆಯದು. ಆ ಪಂಜರದಲ್ಲಿರುವಂತಹ ಪಕ್ಷಿಗಳನ್ನು ತಂದು 1-2 ದಿನ ನಿಮ್ಮ ಮನೇಲಿ ಇಟ್ಕೊಂಡು ನಂತರದಲ್ಲಿ ಅದನ್ನು ಗಾಳಿಗೆ ಬಿಟ್ಬಿಡಿ, ಅದಕ್ಕೆ ಹಾರೋದಕ್ಕೆ ಬಿಟ್ಬಿಡಿ. ತುಂಬ ಒಳ್ಳೆಯ ಯೋಗ ಅದು. ಸೊ ಇಲ್ಲಿ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಮಧ್ಯದಲ್ಲಿ, ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅಕ್ವೇರಿಯಮ್ಗಳನ್ನು ತಂದಿಡೋದು ಮಾಡಿ. ಅಲ್ಲಿ ನಿಮ್ಮ ಮನೆಗೆ ಏನಾಗುತ್ತೆ, ಕೆಲವೊಂದಷ್ಟು ಅಬಂಡೆನ್ಸ್ಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಹಾಗೆ ಇದು ನೀವು ವಾಸ್ತು ಪ್ರಕಾರವಾಗಿ ನಿಮ್ಮ ಮನೆಯಲ್ಲೇನಾದರೂ ರಾಹು ದೋಷಗಳಿದ್ದರೆ ಅದು ಕೂಡ ಬಗೆಹರಿಯುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದಕ್ಕೆ ಫುಡ್ಗಳನ್ನು ನೀವು ನಿಮ್ಮ ಕೈಯಾರೇ ಹಾಕೋದು ಬಹಳಷ್ಟು ಉತ್ತಮ. ಯೂನಿವರ್ಸ್ ಕೊಡ್ತಿರುವಂತಹ ಮೆಸೇಜಸ್ ಇದು ನಿಮಗೆ. ದಯವಿಟ್ಟು ಈ ರೀತಿ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ರೆಮಿಡಿನಾದರೂ ಮಾಡ್ಕೊಳ್ಳಿ. ಸೈಲೆನ್ಸ್ ನೋಡಿ, ನಾನು ಹೇಳಿದ್ನಲ್ಲ, ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಅಯ್ಯೋ ನಾನು ಇರಬೇಕಾಗಿರೋದು ಹೇಗೆ, ನಾನು ಒಂದು ಒಳ್ಳೆ ಅಧಿಕಾರದಲ್ಲಿ ಇರಬೇಕಾಗಿತ್ತು, ನಾನು ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗಬೇಕಾಗಿತ್ತು, ನಾನು ಯಾಕೆ ಹೀಗಾದೆ, ನನಗೆ ಯಾಕೆ ಏನೋ ಒಂದು ಆಗ್ತಾಯಿದೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕೋ ಅಥವಾ ಇನ್ನೊಂದು ಏನೂ ಇಲ್ಲ. ನೀವೇನು ಮಾಡ್ತಿದ್ರಿ, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕಾಗದೆ, ಅಥವಾ ನೀವು ಸರಿಯಾದ ವ್ಯಕ್ತಿಗಳ ಜೊತೆಗೆ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳದೆ ನಿಮ್ಮನ್ನು ಗೊಂದಲಕ್ಕೆ ಈಡು ಮಾಡ್ತಿರುವಂತಹ ನಿಮ್ಮ ಸುತ್ತ ಇರುವಂತಹ ಜನಗಳು, ಆ ಸುತ್ತ ಇರುವಂತಹ ಜನಗಳಿಗೆ ನೀವು ಕ್ಲಾರಿಫೈ, ಅಂದರೆ ಈ ಕಡೆ ಬೈಯೋದಕ್ಕೂ ಆಗೋದಿಲ್ಲ ಅಥವಾ ನಿಮ್ಮ ಸ್ಟ್ರೆಸ್ನ ನೀವು ರಿಲೀಫ್ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇದರಿಂದ ಕಿರಿಕಿರಿಗಳಾಗುವಂಥದ್ದು, ಸಿಟ್ಟು ಕೋಪಗಳು ಜಾಸ್ತಿ ಆಗುವಂಥದ್ದು. ಇದರಿಂದ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅದರಿಂದ ನೀವೇ ಪಶ್ಚಾತ್ತಾಪಗಳನ್ನು ಪಡುವಂಥದ್ದು. ಅಯ್ಯೋ ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ, ನನಗೆ ಬೇಕಿತ್ತ ಇದು ಅನ್ನುವಂಥ ಸೂಚನೆಗಳು ನಿಮಗೆ ನೀವೇ ಮಾಡ್ಕೊಳ್ಳುವಂಥದ್ದು. ಸೈಲೆನ್ಸ್ ಮೆಸೇಜ್ ಬರ್ತಾ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ. ದಯವಿಟ್ಟು ನೀವು ಸೈಲೆಂಟಾಗಿ ಇರಬೇಕಾಗತ್ತೆ. ಒಂದಷ್ಟು ಮೌನಕ್ಕೆ ಬಹಳಷ್ಟು ಶಕ್ತಿ ಇದೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಬಹಳಷ್ಟು ಸೈಲೆಂಟಾಗಿರುವಂಥದ್ದು. ಅಂದರೆ ಸೈಲೆಂಟಾಗಿ ಅಂದ ತಕ್ಷಣ 24 ಗಂಟೆ ಸೈಲೆಂಟಾಗಲ್ಲ. ಬಹಳಷ್ಟು ಮಾತನಾಡೋರು ನೀವೇನಾದರೂ ಆಗಿದ್ದರೆ ಬಹಳಷ್ಟು ಎಲ್ಲ ವಿಚಾರನೂ ಶೇರ್ ಮಾಡ್ಕೊಳ್ಬೇಕು. ಅಥವಾ ನಮ್ಮ ಮನೇಲಿ ಏನು ನಡೀತಿದೆ ಅಥವಾ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅದೊಂದು ಇರುತ್ತೆ. ನಾವು ಮನುಷ್ಯರಾಗಿರೋದ್ರಿಂದ ನನ್ನ ಲೈಫಲ್ಲಿ ನಾನು ಇದನ್ನು ತೊಗೊಂಡೇನು ಅಂತ ಹೇಳುವಂತಹ ಆಸೆಗಳು ಈ ಥರದ್ದೆಲ್ಲ ಇದೆ. ಬಟ್ ಆದರೆ ನಿಮ್ಗೆ ಯಾಕೆ ನೀವು ಮೌನವಾಗಿರಬೇಕಾಗತ್ತೆ ಕೆಲವು ತಿಂಗಳುಗಳ ಕಾಲ, ಅಂದರೆ ಒಂದಷ್ಟು 3 ತಿಂಗಳುಗಳ ಕಾಲ ಸೈಲೆಂಟಾಗಿದ್ದರೆ ನಿಮ್ಮ ಲೈಫಲ್ಲಿ ಏನು ಸಫರ್ ಪಡ್ತಿದ್ರಿ ಅದಕ್ಕೆಲ್ಲ ಒಂದು ಅಂತ್ಯ ಇದೆ. ಏನೇ ಸಫರ್ ಪಡ್ತಾಯಿದ್ರು ಕೂಡ ಅಂತ್ಯ ಇದೆ. ಸೊ ಮೌನವಾಗಿದ್ದಷ್ಟು ನಿಮ್ಮ ತೂಕ ಹೆಚ್ಚುತ್ತೆ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ಓಕೆ, ಇದು ಯೂನಿವರ್ಸ್ ಕೊಡ್ತಿರುವಂತಹ ಮೆಸೇಜ್ ಇದಾಗಿರುತ್ತೆ. ನಂತರದಲ್ಲಿ ಇಲ್ಲಿ ಮೇಲ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ನಿಮ್ಮ ತಂದೆಯ ಆಶೀರ್ವಾದಗಳು, ಇಲ್ಲಿ ನಂಬರ್ 1 ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ತಂದೆಯ ಆಶೀರ್ವಾದಗಳನ್ನು ಪಡೆಯೋದು, ಅಥವಾ ಮನೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರನ ಹಾಕ್ಕೊಂಡು ಕೇಳುವಂಥದ್ದು. ಸಂಜೆನಾದರೂ ಹಾಕಿ ಅಥವಾ ಬೆಳಗ್ಗೆ ಹಾಕಿದ್ರೆ ಭಾಳಷ್ಟು ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಟಿ ವಿಯಲ್ಲೋ ಅಥವಾ ಮೊಬೈಲ್ನಲ್ಲೋ ಆದಿತ್ಯ ಹೃದಯ ಸ್ತೋತ್ರನ ಹಾಕಿ. ಇದರಿಂದ ಏನಾಗುತ್ತೆ, ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ದಾರಿ ತೋರಿಸ್ಕೊಡುತ್ತೆ ಯೂನಿವರ್ಸ್ ಅಂತೇಳಿ ತೋರಿಸ್ತಾ ಇದೆ. ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯ ನಮಸ್ಕಾರ ಮಾಡೋದು. ಮೇಡಮ್ ನನ್ನ ಜೀವನದಲ್ಲಿ ನನ್ನಂಥವರಾದರೆ ನನ್ನ ತಂದೆನೇ ಇಲ್ಲ ಅಂತ ಹೇಳಿ ನೀವೇನಾದರೂ ಮೈಂಡಲ್ಲಿ ಕ್ವಶನ್ಸ್ಗಳನ್ನ ಇಟ್ಕೊಂಡ್ರೆ, ದಯವಿಟ್ಟು ನಮಗೆ ಕಣ್ಣಿಗೆ ಕಾಣುವಂತಹ ತಂದೆ ಸೂರ್ಯ ಬೆಳಗ್ಗೆ ಒಂದೇ ಬರ್ತಾನೆ. ನಾವು ಎದ್ದೇಳೋದು ಲೇಟ್ ಆದರೂ ಪರವಾಗಿಲ್ಲ, ಸರಿಯಾದ ಸಮಯಕ್ಕೆ ಅವನು ಬಂದಿರ್ತಾನೆ. ದಯವಿಟ್ಟು ಆತನಿಗೆ ಹೋಗಿ ನಮಸ್ಕರಿಸಿ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ ನೀವು ಅನ್ನುವಂತಹ ಸೂಚನೆಗಳು ಕೊಡ್ತಾ ಇದೆ. ಹೌದು, ಇಲ್ಲಿ ಯಾಕೆ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಿ ಅಂತ ಪರ್ಟಿಕ್ಯುಲರಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ, ನೈಟ್ ಆಫ್ ಕಪ್ಸ್ ಇದೆ. ಬಹಳಷ್ಟು ಈ ಜೀವನದಲ್ಲಿ ಯಾವುದೋ ಒಂದು ಸ್ಥಾನಕ್ಕೆ ಹೋಗಬೇಕಾದಂಥವ್ರು ಈ ರೀತಿ ಸ್ಟ್ರಕ್ ಆಗಿ ಕೂತ್ಕೊಂಡಾಗ ಬಹಳಷ್ಟು ಹಿಂಸೆಗಳು ನಿಮಗೆ ನೀವೇ ಅನುಭವಿಸ್ತೀರಿ. ಸೊ ಹಾಗಾಗಿ ಏನಾಗುತ್ತೆ, ಇದನ್ನೆಲ್ಲ ನೀವು ಮಾಡಿಕೊಂಡು ಒಂದಷ್ಟು ಸೈಲೆಂಟ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಉತ್ತುಂಗ ಸ್ಥಾನಕ್ಕೆ ಹೋಗ್ತೀರಿ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಳಿ, ಅಥವಾ ವಾಟ್ಸಪ್ ಮುಖಾಂತರವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಕೊಟ್ಟಂಥ ಟೈಮ್ಗೆ ಸರಿಯಾದ ಸಮಯಕ್ಕೆ ನೀವು ಕಾಲ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ,
ಯೂನಿವರ್ಸ್ ನಿಮಗೆ ಕಳಿಸ್ತಿರುವಂತಹ ಮೆಸೇಜ್ ಏನಾಗಿದೆ, ಯಾವ ಸೂಚನೆ ಯೂನಿವರ್ಸಿಂದ ನಿಮಗೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನಗೆ ಈ ಕಾರ್ಡ್ ನಂಗೆ ತುಂಬಾ ಇಷ್ಟ. ಬಿಕಾಸ್ ಇಲ್ಲಿ ಎಷ್ಟು ಅದ್ಭುತವಾಗಿ ಈ ಕಾರ್ಡ್ ಉತ್ತರ ಕೊಡುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಎಲ್ಲ ಕಾರ್ಡ್ಸ್ಗಳು ಉತ್ತರ ಕೊಡುತ್ತೆ, ಬಟ್ ಆದರೆ ಪಿನ್ ಟು ಪಿನ್ ಈ ಕಾರ್ಡ್ ನನಗೆ ಬಹಳಷ್ಟು ಚೆನ್ನಾಗಿ ಉತ್ತರ ಕೊಡುತ್ತೆ. ಓಕೆ, ನಾನು ಮೊದಲನೆಯ ಬಾರಿಗೆ ಕಲಿತಂತಹ ಕಾರ್ಡ್ ಇದು. ಸೊ ನನ್ನ ಗುರುಗಳಿಂದ ಇದಕ್ಕೆ ಒಂದಷ್ಟು ಹೀಲ್ ಮಾಡಿಸಿ ಕಾರ್ಡ್ನ ಎನರ್ಜೈಸ್ ಮಾಡಿ ತಂದಿರುವಂಥದ್ದು. ಯೂನಿವರ್ಸ್ ನಿಮ್ಗೊಂದು ಮೆಸೇಜ್ ಕೊಡ್ತಾ ಇದೆ. ಏನು ಮೆಸೇಜ್ ಕೊಡ್ತಾ ಇದೆ? ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂಟಿ ಅಂದ್ಕೊಂಡ್ರಾ ನಿಮ್ಮ ಜೀವನದಲ್ಲಿ, ಅಥವಾ ಇಲ್ಲ ಮೇಡಮ್ ನನಗೆ ಮದುವೆ ಆಗಿದೆ, ನನಗೆ ಯಾವ ಪಾರ್ಟ್ನರ್ ಅಂತ ನೀವೇನಾದ್ರು ಕ್ವಶನ್ ಕೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಫ್ರೆಂಡ್ಶಿಪ್ ಬರುವಂತಹ ಸೂಚನೆ ಕೊಡ್ತಾ ಇದೆ ಯೂನಿವರ್ಸ್. ಇನ್ನೂ ಹತ್ತಿರದಲ್ಲೇ, ತುಂಬ ಹತ್ತಿರದಲ್ಲೇ. ನಾನು ಸಿಂಗಲ್ಸ್ ಅನ್ನೋದಾದರೆ ಆಬ್ವಿಯಸ್ಲಿ ಒಂದು ಪ್ರೊಫೈಲ್ ನಿಮ್ಮ ಲೈಫಿಗೆ ಬರುವಂಥದ್ದಿದೆ. ನಾನು ಮದುವೆ ಆಗಿ ಕೂಡ ಡಿವೋರ್ಸಿ ಅಥವಾ ನಾನು ವಿಡೋ ಇನ್ನೊಂದು ಮತ್ತೊಂದು ಏನಾದರೂ ಆಗಿದರೆ ನಿಮ್ಮ ಲೈಫಲ್ಲಿ ಒಂದು ಪ್ರೊಫೈಲ್ ಬರುವಂಥದ್ದಿದೆ ಈ 2 ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ಹೊಸ ವ್ಯಕ್ತಿ. ಹಾಗೆ ಇಲ್ಲಿ ಸಿಂಗಲ್ಸ್ ಯಾರಿದ್ದೀರಿ, ನನ್ನ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಥವಾ ನನ್ನ ನೋವನ್ನು ಕೇಳೋದಕ್ಕೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇಲ್ಲ ನನ್ನ ಲೈಫಲ್ಲಿ, ಆ ಫ್ರೆಂಡ್ಶಿಪ್ ನನ್ನ ಜೀವನಕ್ಕೆ ಬೇಕು, ನನಗೆ ಹತ್ತಿರ ಆಗಿರುವಂತಹ ಒಂದು ಫ್ರೆಂಡ್ಶಿಪ್ ಬೇಕು ಅಂತ ನೀವೇನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದರೆ, ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇರೋದು ನಿಮ್ಮ ಲೈಫಲ್ಲಿ ಅದ್ಭುತವಾಗಿರುವಂತಹ ಒಂದು ಪ್ರೊಫೈಲ್ ಬರುವಂಥ ಸಾಧ್ಯತೆ ಇದೆ. ಆದರೆ ಈ ಹಿಂದೆ ಇರುವಂಥ ಫ್ರೆಂಡ್ಶಿಪ್ ಯಾವುದೂ ಅಲ್ಲ, ನೀವು ಆ ಮುಖನೇ ನೋಡಿರೋದಿಲ್ಲ. ಹೊಸ ಫ್ರೆಂಡ್ಶಿಪ್, ಹೊಸ ವ್ಯಕ್ತಿ ನಿಮಗೆ ಪರಿಚಯ ಆಗುವಂಥದ್ದು ಅಥವಾ ನಿಮ್ಮ ನೋವುಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ ಬರುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಯಾವುದೋ ಒಂದು ಒಳ್ಳೆಯ ಮೆಸೇಜ್ ಕೂಡ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಬಹಳಷ್ಟು ಹತ್ತಿರದಲ್ಲೇ ಯಾವುದೋ ಒಂದು ಒಳ್ಳೆಯ ಮೆಸೇಜ್ ಕೂಡ ಬರುವಂಥದ್ದಿದೆ. ಬಟ್ ಇಲ್ಲಿ ಒಂದಷ್ಟು ನೀವು ಏಜ್ ಎಷ್ಟೇ ಆಗಿರಲಿ, ವಯಸ್ಸು ಎಷ್ಟೇ ಆಗಿರಲಿ, ನಿಮಗೆ ನನ್ನ ಲೈಫ್ನ ನಾನು ಯಾವ ರೀತಿ ಇಟ್ಕೊಳ್ಬೇಕು, ನಾನು ಯಾವ ರೀತಿ ಇರಬೇಕು, ನಾನು ಯಾವ ರೀತಿ ಡಿಸಿಪ್ಲಿನ್ಡ್ ಆಗಿರಬೇಕು, ಅದಿನ್ನೂ ಕಲಿಯುವ ಅವಶ್ಯಕತೆ ಇದೆ. ಎಷ್ಟೇ ಏಜಿನಲ್ಲಿ, ಇದಕ್ಕೆ ಏಜ್ ಲಿಮಿಟ್ ಇಲ್ಲಪ್ಪ. ಎಷ್ಟೇ ಏಜ್ ಲಿಮಿಟಲ್ಲಿರೋರು ನೋಡ್ತಾ ಇರಲಿ, ಒಂದಷ್ಟು ಹುಡುಕು ಬುದ್ಧಿಗಳನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ. ಮಾಡಿದ್ದೇ ತಪ್ಪನ್ನ ಮಾಡುವಂಥದ್ದು ಅಥವಾ ಆಗಿದ್ದೇ ತಪ್ಪುಗಳನ್ನು ಅದು ಮರುಕಳಿಸ್ಕೊಳ್ಳುವಂಥದ್ದು. ಓಕೆ, ಈ ರೀತಿ ಮಾಡ್ತಾಯಿದ್ರಿ. ಆ ಕ್ಯಾರೆಕ್ಟ್ರಿಂದ ಹೊರಗಡೆ ಬರಬೇಕು ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಒಂದಷ್ಟು ಬ್ರಾಡಾಗಿ ಥಿಂಕ್ ಮಾಡುವಂಥದ್ದು, ಆಗೋಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡುವಂಥದ್ದು. ಅದೆಲ್ಲ ಮಾಡೋ ಹಾಗಿಲ್ಲ. ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇಲ್ಲಿ ಆಗೋಗಿರೋ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇನ್ನಷ್ಟು ಮಾನಸಿಕವಾಗಿ ಮುಂದಿನ ದಾರಿಗಳು ತೋರಿಸ್ದೇ ಇರುವಂತಹ ರೀತಿಯಲ್ಲಿ ಬ್ಲ್ಯಾಂಕ್ಗಳನ್ನು ನೀವೇ ಮಾಡ್ಕೊಳ್ತಿದ್ದೀರಿ. ಪಾಸ್ಟಲ್ಲಿ ನಡೆದಿರುವಂಥ ಘಟನೆಗಳು. ಹಾಗೆ ನೀವು ಒಂದಷ್ಟು ಕೆಲವು ವಿಚಾರಗಳು, ಕೆಲವು ಕ್ಯಾರೆಕ್ಟರ್ಗಳನ್ನು ನೀವು ಬದಲಾಯಿಸ್ಕೊಳ್ಬೇಕಾಗತ್ತೆ. ತುಂಬ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿಬಿಡ್ಬೋದು, ಅಥವಾ ಯಾರಿಗೋಸ್ಕರನಾದರೂ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡೋದನ್ನು ಕಡ್ಡಾಯವಾಗಿ ಸ್ಟಾಪ್ ಮಾಡಬೇಕಾಗತ್ತೆ. ಓಕೆ, ನಾನು ಹೇಳಿದ್ನಲ್ಲ, ಈಗಲೂ ಕೂಡ ಮಗುವಿನಂಥ ಮನಸ್ಸುಗಳು ನಿಮ್ಮದು ಅಂಥೇಳಿ, ಮಗುವಿನ ಕ್ಯಾರೆಕ್ಟ್ರ್ ಒಂದಷ್ಟು ಇದೆ ಅಂತಲೇ ತೋರಿಸುತ್ತೆ. ಅಟ್ಯಾಚ್ಮೆಂಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಆ ಅಟ್ಯಾಚ್ಮೆಂಟ್ಗಳಿಂದ ಬಹಳಷ್ಟು ನೋವುಗಳನ್ನು ತಿನ್ನುವಂಥದ್ದು. ಇಲ್ಲಿ ನಿಮ್ಮ ಲೈಫಲ್ಲಿ ಕೆಲವರು ಬಹಳಷ್ಟು ಆಟ ಆಡುವಂಥ ಸಾಧ್ಯತೆ ಇದೆ. ನಿಮ್ಮ ವ್ಯಕ್ತಿತ್ವದ ಜೊತೆ, ನಿಮ್ಮ ಮನಸ್ಸಿನ ಜೊತೆ, ನಿಮ್ಮ ಭಾವನೆಗಳ ಜೊತೆ ಬಹಳಷ್ಟು ಆಟ ಆಡಿರೋದ್ರಿಂದ ನಿಮಗೆ ಮುಂದಿನ ಜೀವನಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋದೇ ಒಂದು ಸ್ಟೆಪ್ ಇಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಭಾವನೆಗಳ ಒಟ್ಟಿಗೆ ಆಟ ಆಡುವಂಥವ್ರನ್ನ ನೀವು ಕಡ್ಡಾಯವಾಗಿ ಕಟ್ ಆಫ್ ಮಾಡಬೇಕಾಗತ್ತೆ. ಇದರಿಂದ ಡಿಪ್ರೆಷನ್ಗೆ ಹೋಗುವಂಥದ್ದು, ಆ್ಯಂಗ್ಸೈಟಿ ಫೀಲ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಲೈಫಲ್ಲಿ ನಮ್ಮ ಜೊತೆಗೆ, ನಮ್ಮ ಯೋಚನೆಗಳ ಜೊತೆಗೆ, ನಮ್ಮ ಭಾವನೆಗಳ ಜೊತೆಗೆ ಆಟಾಡ್ತಿರೋರನ್ನ ಎಂಟರ್ಟೈನ್ ಮಾಡುವಂತಹ ಅವಶ್ಯಕತೆಗಳಿಲ್ಲ ನಿಮಗೆ. ಸೊ ನೀವೇನು ಮಾಡಬೇಕಾಗತ್ತೆ, ಇಂಥವ್ರನ್ನ ನೀವು ಕಟ್ ಆಫ್ ಮಾಡಬೇಕಾಗತ್ತೆ. ಕಟ್ ಆಫ್ ಅಂದ ತಕ್ಷಣ ಇಮಿಡಿಯೇಟಾಗಿ ಹೋಗಿ ಬೈದು ಜಗಳ ಆಡಿ ಫೋನ್ನ ಬ್ಲಾಕ್ ಮಾಡಿ ಆ ಥರದ್ದು ಯಾವುದೂ ಮಾಡೋ ಹಾಗಿಲ್ಲ. ಓಕೆ, ನಿಮ್ಮ ಎನರ್ಜಿನ ಡ್ರೈ ಮಾಡುವಂತಹ ವ್ಯಕ್ತಿ, ನಿಮ್ಮ ಎನರ್ಜಿನ ತುಂಬ ಕುಗ್ಗಿಸುವಂತಹ ವ್ಯಕ್ತಿಗಳಿಂದ ನೀವೊಂದಷ್ಟು ದೂರ ಇರಬೇಕಾಗತ್ತೆ. ಇಲ್ಲಿ ಕೆಲವು ಡೇಟ್ ಆಫ್ ಬರ್ತ್ಗಳು 2 ಇರಬಹುದು, 11 ಇರಬಹುದು, 20 ಇರಬಹುದು. ಓಕೆ, ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಮೊದಲೇ ನೀವು ಚಂದ್ರನ ನಿಮ್ಮ ಜಾತಕದಲ್ಲಿ ಅಥವಾ ಕೆಲವ್ರ ಜಾತಕದಲ್ಲಿ ಚಂದ್ರವೇನಾದರೂ ವೀಕ್ ಇದ್ದರೆ, ಮೊದಲೇ ಚಂದ್ರ ವೀಕ್ ಇರೋದ್ರಿಂದ ನಿಮಗೇನಾಗುತ್ತೆ, ಹುಣ್ಣಿಮೆ ದಿನಗಳಲ್ಲಿ ಎನರ್ಜಿ
ಹೈ ವೈಬ್ರೇಷನ್ ಇರೋದ್ರಿಂದ ಭಾಳಷ್ಟು ಇನ್ನೂ ಕೂಡ ಅಳು ದುಃಖ ಜಾಸ್ತಿ ಮಾಡ್ಕೊಂಡು ಬಿಡ್ತೀರಿ. ಈ ಅಮಾವಾಸ್ಯೆಗಳು ಬಂದಾಗ ಏನಾಗುತ್ತೆ, ನಿಮಗೆ ಮಾನಸಿಕವಾಗಿ ಸುಮ್ಮನೆ ಸೈಲೆಂಟಾಗಿರೋದು, ಮಂಕಾಗಿ ರೀತಿಯಲ್ಲಿ ಕೂತ್ಕೊಳ್ಳುವಂಥದ್ದು ಅದಿನ್ನೂ ಜಾಸ್ತಿ ಆಗುತ್ತೆ. ಹಾಗಾದರೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತಲ್ಲ, ಹಾಗಾದರೆ ನಿಮ್ಗೇನಾಗುತ್ತೆ, ಇಲ್ಲಿ ಚಂದ್ರನ ಬೆಳಕಿಲ್ದಾಗ ಅಥವಾ ಚಂದ್ರನ ಬೆಳಕು ಅತಿ ಹೆಚ್ಚಿದ್ದಾಗ ನಮ್ಮ ಎನರ್ಜೀಸ್ ಕೂಡ ಅದ್ರ ಜೊತೆಗೆ ಆಟಾಡೋದಕ್ಕೆ ಶುರು ಆಗ್ತಾ ಇರುತ್ತೆ. ಸೊ ಆ ಯೋಚನೆಗಳು ಬೇಗ ಕೊರಗುವಂತಹ ವ್ಯಕ್ತಿಗಳು ನೀವಾಗಿರೋದ್ರಿಂದ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಬೇಡಪ್ಪ ಅಂತಲೇ ಹೇಳ್ಬೋದು. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಅಗೇನ್ ನಾನು ಹೇಳಿದ್ನಲ್ಲ, ಇಲ್ಲಿ ನಿಮ್ಮ ಮದುವೆ ವಿಚಾರಕ್ಕೆ ಅಥವಾ ನನ್ನ ಲೈಫಿಗೆ ಒಂದು ಒಳ್ಳೆಯ ಪಾರ್ಟ್ನರ್ ಬೇಕು ಅಂತ ಹೇಳಿದ್ರೆ ದೈವ ಇಚ್ಛೆಯಿಂದನೇ ಅದು ಬರುವಂತಹ ಸಾಧ್ಯತೆ ಇನ್ನೆರಡು ತಿಂಗಳಲ್ಲಿ ಇದೆ ಅಂತ ಹೇಳಿ ಪ್ರಕೃತಿಯಿಂದ ಬರ್ತಿರುವಂತಹ ಮೆಸೇಜ್, ಅದನ್ನು ನಾನು ಹೇಳಲೇಬೇಕಾಗತ್ತೆ ನಿಮಗೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೇರ ಏನು ಮಾತಾಡ್ತಿದ್ದೀರಲ್ಲ ಅದನ್ನು ಒಂಚೂರು ಕಂಟ್ರೋಲ್ ಮಾಡಿಕೊಡ್ಬೇಕಾಗತ್ತೆ. ಈ ನೇರ ಮಾತಾಡೋದಕ್ಕೆ ಕಾರಣ ಮೂರನೇ ವ್ಯಕ್ತಿಗಳಿಂದ. ಈ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೆಲವರು ಮೂರನೇ ವ್ಯಕ್ತಿಗಳು ಬಂದು ಬಹಳಷ್ಟು ನೋವು ಕೊಟ್ಟಿದ್ದೂ ಇದೆ. ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಗಳಿಂದ ಹೊಡೆತ ತಿಂದಿದ್ದು ಅತಿ ಹೆಚ್ಚಾಗಿದೆ. ಸೊ ಹಾಗಾಗಿ ಏನಾಗುತ್ತೆ, ನಾನೀಗ ಸ್ಟ್ರಾಂಗಾಗೇ ಇರಬೇಕೇನೋ, ನಾನು ಜಗಳನೇ ಆಡಬೇಕೇನೋ, ನಾನು ಜಗಳ ಆಡಿದ್ರೇ ನಾನು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೇನೋ ಅನ್ನುವಂತಹ ಮನಸ್ಥಿತಿನ ದಯವಿಟ್ಟು ತೆಗೆದು ಹಾಕಬೇಕಾಗತ್ತೆ. ಓಕೆ, ಇಲ್ಲಿ ದೈವ ಇಚ್ಛೆಯಿಂದ ನಿಮ್ಮ ಜೀವನದಲ್ಲಿ ಮದುವೆ ವಿಚಾರಕ್ಕೆ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಮಕ್ಕಳ ಮದುವೆ ವಿಚಾರಕ್ಕೆ ನೋಡ್ತಾ ಇದ್ದರೆ, ನಿಮ್ಮ ಮದುವೆಗಳ ವಿಚಾರಕ್ಕೆ ಏನಾದರೂ ನೋಡ್ತಾ ಇದ್ದರೆ, ಅಥವಾ ನನ್ನ ಲೈಫಿಗೆ ಒಂದು ಒಳ್ಳೆಯ ಕಂಪ್ಯಾನಿಯನ್ ಬೇಕು ಅನ್ನುವಂಥದ್ದು ನೋಡ್ತಾ ಇದ್ದರೆ, ಇನ್ನೆರಡು ತಿಂಗಳಲ್ಲಿ ಒಂದು ನಿಮ್ಮ ಲೈಫಿಗೆ ಕಂಪ್ಯಾನಿಯನ್ ಅವಶ್ಯಕತೆ ಇದೆ ಅಂತ ಹೇಳಿ. ಯಾರೆಲ್ಲ ಈ ಎರಡನೇ ಸ್ಟೋನ್ ಸೆಲೆಕ್ಟ್ ಮಾಡಿದ್ರಿ ಅಲ್ವಾ, ಇದ್ರ ಬಗ್ಗೆ ಹೇಳ್ತೀನಿ. ನಾನು ಕಾರ್ನೆಲಿಯನ್ ಬಗ್ಗೆ ಹೇಳಿದ್ದೆ, ಇದ್ರ ಬಗ್ಗೆ ಹೇಳ್ತೀನಿ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕಾಗತ್ತೆ. ಹೀಲಿಂಗ್ ತುಂಬ ಅತಿ ಹೆಚ್ಚು ಮುಖ್ಯ ಅಂಥೇಳಿ ಪೇಜ್ ಆಫ್ ಕಪ್ಸ್ ಬಂದಿದೆ, ಹಾಗೆ 2 ಆಫ್ ಸ್ವಾರ್ಡ್ಸ್ ಬಂದಿದೆ, 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಹೌದು, ಈ ಪಾಸ್ಟಲ್ಲಿ ನಿಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಗಳಿಂದ ಮಾನಸಿಕವಾಗಿ ನೋವನ್ನು ಅನುಭವಿಸಿದಿರಿ. ಹಾಗೆ ಕೆಲವರಿಗೆ ಈ ಭಯ ಶುರುವಾಗುವಂಥದ್ದು, ಹೆದರಿಕೆಗಳನ್ನು ಆಗುವಂಥದ್ದು, ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳದೆ ಇರುವಂಥದ್ದಾಗಿರಬಹುದು. ಹಾಗೆ ಮೂರನೇ ವ್ಯಕ್ತಿಗಳಿಂದ ಬಹಳಷ್ಟು ನೋವನ್ನು ಅನುಭವಿಸಿರುವಂಥದ್ದು. ಈ ರೀತಿ ಎಲ್ಲ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ಈಗ ನೋಡಿ, ನಿಮ್ಮ ಲೈಫು ಯೂನಿವರ್ಸ್ ಏನು ಹೇಳ್ತಾ ಇದೆ, ರೀಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಸಂಬಂಧಗಳ ವಿಚಾರದಲ್ಲೇ ರೀಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳಿದೆ. ನಿಮಗೆ ಎಲ್ಲ ರೀತಿಯ ಪಾಠಗಳನ್ನು ಆಬ್ವಿಯಸ್ಲಿ ಪ್ರಕೃತಿ ಕಳಿಸ್ಕೊಟ್ಟಿದೆ. ಸೊ ನಿಮಗೆ ಈಗ ಹೀಲಿಂಗ್ ಅವಶ್ಯಕತೆ ಇದೆ. ಹೀಲಿಂಗ್ ಅಂದ ಕೂಡಲೇ ಎಲ್ಲರೂ ಬಂದು ನನ್ನ ಹತ್ರನೇ ಹೀಲಿಂಗ್ ತೊಗೊಳ್ಳಿ ಅಂತಲ್ಲ, ಒಂದಷ್ಟು ತಾಳ್ಮೆಯಿಂದ ಕೂರುವಂಥದ್ದು. ಒಂದು ದೀಪನ, ಈ ರೀತಿ ದೀಪನ ಮುಂದೆ ಇಟ್ಕೊಂಡು ಅದನ್ನು ನೋಡ್ತಾ ಇರುವಂಥದ್ದು, ಡೀಪ್ ಬ್ರೀತ್ ಮಾಡುವಂಥದ್ದು, ಮೈಂಡ್ನ ಕಾಮಾಗಿ ಇಟ್ಕೊಳ್ಳುವಂಥದ್ದು, ಇದೆಲ್ಲ ಏನಾಗುತ್ತೆ, ನಿಮ್ಮ ಲೈಫ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಕೂಡ ಬೇಗನೆ ಆಗತ್ತೆ ಅಂತ ಹೇಳ್ಬೋದು. ನೀವು ಒಂದಷ್ಟು ಬೇಗ ಅಂದರೆ ನಿಮ್ಮ ಮೈಂಡ್ ಆಗಲಿ, ನಿಮ್ಮ ದೇಹ ಆಗಿರಲಿ, ನಿಮ್ಮ ಆಹಾರ ಆಗಿರಲಿ ಒಂದಷ್ಟು ಎಷ್ಟು ಪ್ಯೂರ್ ಆಗಿರುತ್ತೆ, ಎಷ್ಟು ಹೀಲಿಂಗಲ್ಲಿರುತ್ತೆ, ಎಷ್ಟು ಎಂಟಿ ಆಗಿರ್ತೀರಿ ನೀವು, ಆಗ ಹೊಸ ವಿಚಾರಗಳು, ಹೊಸ ಯೂನಿವರ್ಸ್ ಏನು ಮಾಡುತ್ತೆ, ಹೊಸ ಅಧ್ಯಾಯಗಳನ್ನು ಓಪನ್ ಮಾಡೋದಕ್ಕೆ ಶುರು ಆಗುತ್ತೆ. ನಾವೇ ಮೊನ್ನೆ ಆಗಿರೋದು ಯೋಚನೆ ಮಾಡ್ತಾ ಕೂತ್ಕೊಳ್ತೀವಿ ಅಂತ ಹೇಳಿದ್ರೆ, ನೀನು ಕೂತ್ಕೊ, ನಿನ್ನ ಮೈಂಡಲ್ಲಿ ಇನ್ನೂ ತುಂಬಾ ಇದೆ, ಆಮೇಲೆ ಬರ್ತೀನಿ ಅಂತ ಹೇಳಿ ಯೂನಿವರ್ಸ್ ಕೂಡ ಎದ್ದು ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಾನು ಹೇಳಿದ್ನಲ್ಲ, ಮೆಡಿಸಿನ್ ರೈಟ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಹೇಳ್ದಲ್ಲ, ಕ್ರಿಸ್ಟಲ್ಸ್ಗಳನ್ನ ತೊಗೊಂಡಿದ್ರೆ ಆಬ್ವಿಯಸ್ಲಿ ಆ ಕ್ರಿಸ್ಟಲ್ಸ್ಗಳನ್ನು ನೀವೇನು ಮಾಡಬೇಕಾಗತ್ತೆ, ಸಪೋಸ್ ಫಾರ್ ಎಕ್ಸಾಂಪಲ್ ಕ್ಲಿಯರ್ ಕ್ವಾರ್ಟ್ಸೇ ಇದೆ, ಈ ರೀತಿ ಇಟ್ಕೊಂಡು ಕೈಯಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ನೀವೇನು ಮೆಡಿಟೇಷನ್ ಮಾಡ್ತಿರ್ತೀರಿ ಅಲ್ವಾ, ನಿಮ್ಗೆ ಏನು ಬೇಕು ಅದನ್ನು ಕೋರ್ಕೊಳ್ಳುವಂಥದ್ದು. ಅಥವಾ ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ನಲ್ಲಿ ಏನಿದೆ ನೆಗೆಟಿವ್ ಏನಿದೆಯಲ್ಲ ಅದೆಲ್ಲ ಕೂಡ ಭೂದೇವಿ ಹೀರ್ಕೊಳ್ತಾ ಇದ್ದಾಳೆ, ನನ್ನಿಂದ ಎಲ್ಲ ನೆಗೆಟಿವಿಟಿ ದೂರ ಆಗ್ತಾ ಇದೆ, ಈ ಕ್ರಿಸ್ಟಲ್ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನೆಗೆಟಿವಿಟಿ ಎಲ್ಲ ಹೋಗ್ತಾ ಇದೆ ನನ್ನಿಂದ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ನಿಮಗೆ ನೀವೇ ಮೆಡಿಸಿನ್ ಮಾಡ್ಕೊಳ್ಳುವಂಥದ್ದು. ಅಥವಾ ರೇಖಿ ಗೊತ್ತಿದ್ರೆ ರೇಖಿಗಳನ್ನು ನೀವು ಮಾಡ್ಕೊಳ್ಳಿ. ಅಥವಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಝೂಮ್ ಕಾಲ್ ಮುಖಾಂತರವಾಗಿ ನೀವು ಅದು ಕೂಡ ಅಪಾಯಿಂಟ್ಮೆಂಟ್ಗಳನ್ನು ತೊಗೊಳ್ಬೋದು, ಶೀಲ್ಡ್ ಹಾಕಿಸ್ಕೊಳ್ಬೋದು ಲಾಮಾ ಫೈರಾದಲ್ಲಿ. ಓಕೆ, ಒಂದಷ್ಟು ನಿಮ್ಮನ್ನು ನೀವು ಹೇಳಿ ಮಾಡ್ಕೊಂಡು ನೆಗೆಟಿವಿಟಿನ ನೀವು ದೂರ ತಳ್ಳಬೇಕಾಗತ್ತೆ. ದಯವಿಟ್ಟು ಇಂಥವ್ರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಬ್ಲ್ಯಾಕ್ ಟರ್ಮಲಿನ್, ಸುಲೇಮಾನಿ ಹಾಕಿ
ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಳ್ಳುವಂಥದ್ದು, ಇದೆಲ್ಲ ನಿಮಗೆ ನೆಗೆಟಿವ್ ಎನರ್ಜಿಯಿಂದ, ನೆಗೆಟಿವ್ ಥಾಟ್ಸಿಂದ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮೈಂಡನ್ನ ಬಹಳಷ್ಟು ಕಾಮಾಗಿ ಇಟ್ಕೊಳ್ಳಿ. ಹಳೇದು ನಡೆದಿರುವಂತಹ ಘಟನೆಗಳನ್ನು ಮೆಲ್ಕು ಹಾಕೋದು, ಡಿಲೀಟ್ ಮಾಡಿ ಬಿಸಾಕಿ, ತಲೆಯಿಂದ ತೆಗೆದು ಒಗಾಸಿ. ನಿಮ್ಮ ಎನರ್ಜಿನ ಡ್ರೈ ಮಾಡುವಂತಹ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಅವರನ್ನು ನಿಮ್ಮ ಲೈಫಿಂದ ಕಟ್ ಆಫ್ ಮಾಡಿ ದೂರ ಇಡಿ. ಯಾಕೆ ಅಂತ ಹೇಳಿದ್ರೆ ಇವರು ನಿಮ್ಮ ತಲೆನ ಬಹಳಷ್ಟು ಹಾಳು ಮಾಡುವಂತಹ ವ್ಯಕ್ತಿಗಳು ಇವರಾಗಿರ್ತಾರೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಏನು ಮೆಸೇಜ್ ಬರ್ತಾ ಇದೆ ಮತ್ತೊಂದು ನಿಮಗೆ ನೋಡೋಣ. ಡಿಸ್ಟೆಂಟ್ ಹಾರಿಝಾನ್ ಅಂತ ಹೇಳಿ ತೋರಿಸ್ತದೆ. ನಾನು ಹೇಳಿದ್ನಲ್ಲ, ಬಹಳಷ್ಟು ಹತ್ತಿರದಲ್ಲೇ ಯಾವುದೋ ಒಂದು ಸಿಹಿ ಸುದ್ದಿ ಒಂದು ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಫಿನಾನ್ಷಿಯಲಿ ಇರಬಹುದು, ನಿಮ್ಮ ಮದುವೆ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಬಿಸ್ನೆಸ್ ವಿಚಾರದಲ್ಲಾಗಿರಬಹುದು, ಅಥವಾ ಯಾವುದೋ ಒಂದು ಒಳ್ಳೆಯ ಸಿಹಿ ಸುದ್ದಿ ಕೇಳುವಂತಹ ಒಂದು ಟೈಮ್ ಕೂಡ ಹತ್ರದಲ್ಲೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇನ್ನೊಂದು ಮೆಸೇಜ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಕಾನ್ಷಿಯಸ್ನೆಸ್. ನಾನು ಹೇಳಿದ್ನಲ್ಲ, ಬಹಳಷ್ಟು ನಿಮ್ಮ ತಾಳ್ಮೆ ಮುಖ್ಯ. ಹಾಗೆ ಒಂದಷ್ಟು ನೀವು ಈ ಪಾಸ್ಟು, ನಿನ್ನೆ ಮೊನ್ನೆ ನಾಳೆ ಬೆಳಗ್ಗೆ ಏನು ಮಾಡಲಿ ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಕಾಮಾಗಿ 15 ಮಿನಿಟ್ಸ್ ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದೆ. ಇವತ್ತಿಂದನೇ ಆಗಿರಲಿ, ಈ ಕ್ಷಣದಿಂದನೇ ಆಗಿರಲಿ, ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನಿಮ್ಮ ಕೈಗಳ ಬಗ್ಗೆ, ನಿಮ್ಮ ಮುಖದ ಬಗ್ಗೆ, ನಿಮ್ಮ ಸೌಂದರ್ಯದ ಬಗ್ಗೆ, ಯಾರೇ ಆಗಲಿ, ಗಂಡು ಮಕ್ಕಳು ನೋಡ್ತಾ ಇರಲಿ, ಹೆಣ್ಮಕ್ಳು ನೋಡ್ತಾ ಇರಲಿ, ನಿಮ್ಮ ಡ್ರೆಸ್ ಸೆನ್ಸ್ ಬಗ್ಗೆ, ನೀವು ಯಾವ ರೀತಿ ಮಾತನಾಡಬೇಕು ಅನ್ನುವಂತಹ ಬಗ್ಗೆ, ಯಾರನ್ನು ಯಾವ ರೀತಿ ನೀವು ನಿಮ್ಮ ಜೀವನದಲ್ಲಿ ಟ್ರೀಟ್ ಮಾಡಬೇಕು ಅನ್ನುವ ಬಗ್ಗೆ, ದುಷ್ಟರ ಜೊತೆಗೆ ನಾವು ಹೇಗಿರಬೇಕು. ಹೌದು, ನಿಮಗೆ ಮೆಸೇಜ್. ನೀವು ಅತಿ ಬುದ್ಧಿವಂತರೆ. ಇಲ್ಲಿ ಸ್ಪಿರಿಚುವಲ್ ಕನೆಕ್ಟ್ ಆದವ್ರೆ, ಅಥವಾ ರೇಖಿ ಹೀಲರ್ಸ್ಗಳೇ, ಅಥವಾ ಟ್ಯಾರೋ ರೀಡರ್ಸ್ಗಳೇ, ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಅಲ್ಲ. ನಿಮಗೂ ಕೂಡ ದೈವಶಕ್ತಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಭೂಮಿ ಮೇಲೆ ಕರೆಕ್ಟಾಗಿ ಸ್ಟ್ಯಾಂಡಾಗಿ ನಿಲ್ಲುವಂತಹ ವ್ಯಕ್ತಿಗೆ ದೈವಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಓಕೆ, ಸೊ ನಿಮಗೂ ಕೂಡ ನಿಮ್ಮ ಗಟ್ ಫೀಲ್ ಹೇಳಿಬಿಡುತ್ತೆ, ಇವನು ಅನ್ಯಾಯ ಮಾಡಿದ್ದಾನೆ, ಇವನು ಇದೇ ಥರ ಮಾಡೋನು, ಇವನು ಕೆಟ್ಟವನ, ಇವನು ವಿಷಕಾರಿನ, ಎಲ್ಲನೂ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಂಥ ವ್ಯಕ್ತಿಗಳನ್ನು ಕಟ್ ಆಫ್ ಮಾಡಿ ಅಂದ ತಕ್ಷಣ ಜಗಳ ಆಡಿ ದೂರ ಇಡಿ ಅಂತಲ್ಲ. ಅಂಥವ್ರು ನಿಮ್ಮ ಲೈಫಲ್ಲಿ ಇರಲಿ. ಅಂಥವ್ರಿಂದ ನಾನು ಯಾವ ರೀತಿ ನ್ಯೂಟ್ಲಾಗಿರಬೇಕು, ಅಂಥವ್ರ ಅವ್ರನ್ನ ಜೊತೇಲಿ ಇಟ್ಕೊಂಡೆ ನಾನು ಯಾವ ರೀತಿ ಬೆಳಿಬೇಕು ಅಂತ ಪಾಠಗಳನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಬಟ್ ಹಂಗಂತ ನೀವು ನಿಮ್ಮ ಏಳಿಗೆ ಆಗುವಂತಹ ವಿಚಾರಗಳನ್ನೆಲ್ಲ ಡಿಸ್ಕಸ್ ಮಾಡುವಂಥ ಅವಶ್ಯಕತೆಗಳು ಅಂಥವ್ರ ಮುಂದೆ ಇಲ್ಲ ಅಂತ ಹೇಳಿ ತೋರಿಸ್ಬೋದು. ಯಾರೆಲ್ಲ ಅಮಿತಿಸ್ಟ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ, 3rd ಸ್ಟೋನ್. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ತಗೊಳ್ಳಿ. ಹಾಗೆ ಹೀಲಿಂಗ್ಸ್ಗಳಾಗಿರ್ಬೋದು, ನಿಮ್ಮನ್ನು ಪ್ರೊಟೆಕ್ಷನ್ ಮಾಡಿಕೊಳ್ಳುವಂತಹ ಕೆಲವೊಂದು ಸಿಗಿಲ್ಗಳನ್ನು ಆಗಿರ್ಬೋದು, ಇದನ್ನು ನೀವು ಹಾಕಿಸ್ಕೊಳ್ಬಹುದು. ಹಾಗೆ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮ್ಮ ವಿಚಾರಗಳು ತಿಳಿತಾ ಹೋಗುತ್ತೆ. ಯಾವ ವಿಚಾರದಲ್ಲಿ ಎಚ್ಚರಿಕೆ ಕೊಡ್ತಾ ಇದೆ ಅನ್ನುವಂಥ ಸೂಚನೆಗಳನ್ನು ನೀವು ಮುಂಚಿತವಾಗಿ ತೊಗೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಮಿತಿಸ್ಟ್ನ, ಒಂದಷ್ಟು ದೈವಶಕ್ತಿನೂ ಕೂಡ ನಿಮ್ಮಲ್ಲಿದೆ ಅಂತ ಹೇಳಿ ತೋರಿಸುತ್ತೆ ನನಗೆ. ಬೇಗ ಕನೆಕ್ಟ್ ಆಗಿಬಿಡ್ತೀರಿ. ಯಾವೊಬ್ಬ ಮನುಷ್ಯನಿಗಾಗಿರಬಹುದು, ಭಗವಂತನಿಗಾಗಿರಬಹುದು, ಬೇಗ ಕನೆಕ್ಟ್ ಆಗ್ತೀರಿ ಅನ್ನೋದೇ ತೋರಿಸುತ್ತೆ. ಓಕೆ, ನಾ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ ಲವ್ ಬ್ರೇಕಪ್ಸ್ಗಳು ಮಾಡ್ಕೊಂಡಿರುವಂಥದ್ದು, ಕಿರಿಕಿರಿಗಳ ಜಾಸ್ತಿ ಮಾಡ್ಕೊಳ್ಳುವಂಥದ್ದು, ಅಥವಾ ಹಣಕಾಸಿನ ವಿಚಾರ ಅಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ದುಡ್ಡುಗಳನ್ನು ಕೊಡುವಂಥದ್ದು, ಇದನ್ನೆಲ್ಲ ನೀವು ಏನು ಮಾಡ್ತಿದ್ರಿ ಅಂತ ಹೇಳಿದ್ರೆ ನಿಮ್ಮ ಹಣಕ್ಕೆ ಬೆಲೆ ನೀವೇ ಕೊಡ್ತಾ ಇಲ್ಲ. ಹಣಕಾಸಿನ ವಿಚಾರವಾಗಿ, ಹಣದ ವಿಚಾರವಾಗಿ ಬೇಡದ ವ್ಯಕ್ತಿಗಳಿಗೆ ಹಣ ಹಾಕುವಂಥದ್ದು, ಈ ರೀತಿಯೆಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಇದು ನಿಮ್ಮ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಯಾರೋ ಒಬ್ಬರು ನಮ್ಮ ಜೊತೆಗೆ ಇರಬೇಕಾ, ಅವ್ರಿಗೆ ಯೋಗ್ಯತೆ ಇದ್ದರೆ ಇರ್ತಾರೆ. ಅವ್ರಿಗೆ ನಾವು ಒಂದಷ್ಟು ಆಸೆಗಳನ್ನು ತೋರಿಸಿ, ಅಥವಾ ನನ್ನ ಹತ್ರ ಇದಿದೆ ಅದಿದೆ ನಾನು ಈ ರೀತಿ ಮಾಡ್ತೀನಿ ಅಂತ ಅಶ್ಯೂಸ್ಗಳನ್ನ ಕೊಟ್ಟು ಅವ್ರನ್ನ ನಮ್ಮ ಲೈಫ್ನಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ನಿಮಗಿಲ್ಲ ಅನ್ನುವಂತಹ ಸೂಚನೆಗಳೇ ಇದು. ಸೊ ಇಲ್ಲಿಂದ ನೋಡಿ, ಯಾವುದೋ ಒಂದು ವಿಚಾರಕ್ಕೆ, ಯಾವುದೋ ಒಂದು ಆಗದೇ ಇರುವಂತಹ ವಿಚಾರಗಳಿಗೆ ಮೈಂಡ್ಗಳನ್ನು ತುಂಬ ತಲೆ ಕೆಡಿಸ್ಕೊಂಡ್ರಿ. ಯಾರೇ ಅದು ಸಂಬಂಧಗಳಾಗಿರ್ಬೋದು, ನಿಮ್ಮ ವಿಶ್ವಾಸ ಅರ್ಹ ಇಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ಟೈಮ್ನ ಇನ್ವೆಸ್ಟ್ ಮಾಡುವಂಥದ್ದು, ಹಣನ ಇನ್ವೆಸ್ಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ನೀವು ಮಾಡಿಕೊಂಡ್ರಿ. ಇದರಿಂದ ಪ್ರತಿದಿನವೂ ನೋಡಿ ಮಾನಸಿಕ ನೋವೇ ನೀವು ಅನುಭವಿಸ್ತಾ ಇದ್ದೀರಿ ಹೊರತು ಅದರಿಂದ ಯಾವುದೇ ಸಂತೋಷನ ನೀವು ಅನುಭವಿಸ್ತಾ ಇಲ್ಲ.
ಓಕೆ, ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕೆಲವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ ನೀವು ಒಂದಷ್ಟು ಮನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬಹುದು. ಅಥವಾ ಕ್ರಿಸ್ಟಲ್ಸ್ಗಳನ್ನ, ನಾನು ಧನ್ಯೋಗ್ ಬ್ರೇಸ್ಲೆಟ್ಸ್ ತೋರಿಸಿದ್ದೀನಿ ನಿಮಗೆ, ಪೈರೇಟ್ ಬ್ರೇಸ್ಲೆಟ್ ತೋರಿಸಿದ್ದೀನಿ, ಗ್ರೀನ್ ಅವೆಂಚುರಿನ್ ತೋರಿಸಿದ್ದೀನಿ. ನೀವು ಇದನ್ನೆಲ್ಲ ಹಾಕ್ಕೊಂಡು ನೀವು ಹಣದ ಅಭಾವ ಜಾಸ್ತಿ ಇರೋದ್ರಿಂದ ಒಂದಷ್ಟು ನೀವು ಅದಕ್ಕೆ ಸಂಬಂಧಪಟ್ಟಂತಹ ಏನೇ ಮ್ಯಾನಿಫೆಸ್ಟೇಷನ್ ಆಗಿರಲಿ ಅಥವಾ ಸ್ವಿಚ್ ವರ್ಡ್ಸ್ಗಳಾಗಿರಲಿ ಅಥವಾ ಕ್ರಿಸ್ಟಲ್ಸ್ಗಳನ್ನ ಹಾಕೊಳ್ಳುವಂಥದ್ದಾಗಿರಲಿ ಅಥವಾ ಲಕ್ಷ್ಮೀ ಪಾರಾಯಣ ಮಾಡುವಂಥದ್ದು ಅಥವಾ ಲಕ್ಷ್ಮೀ ಸ್ತೋತ್ರಗಳನ್ನು ಕೇಳುವಂಥದ್ದು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಫಿನಾನ್ಷಿಯಲಿ ಇದು ನೀವೇ ಮಾಡ್ಕೊಂಡಿರುವಂಥ EMI ಪ್ರಾಬ್ಲಮ್ಸ್ಗಳು ಅಥವಾ ತಿಂಗಳಾಗ್ತಿದ್ದ ಹಾಗೆ ಅದೊಂದು ಆತಂಕಗಳು, ತಲೆನೋವುಗಳು, ಇದನ್ನು ನಿಮಗೆ ನೀವೇ ಮಾಡ್ಕೊಂಡಿರುವಂಥದ್ದು. ಹಾಗೆ ಕೊಟ್ಟು ಕಳ್ಕೊಳ್ಳುವಂಥದ್ದು ಕೂಡ ಜಾಸ್ತಿ ಇದೆ. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾರೇ ಏನೇ ಹಣದ ವಿಚಾರವಾಗಿ ಸಹಾಯ ಕೇಳಿದ್ರೆ ಆ ವ್ಯಕ್ತಿ ಕೊಡ್ತಾನೋ ಕೊಡಲ್ವೋ ಅನ್ನೋದು ನೀವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗತ್ತೆ. ಇನ್ನೊಂದು ಆ ವ್ಯಕ್ತಿ ಕೊಡೋದೇ ಇಲ್ಲ ಅಂತ ಗೊತ್ತಾಗ ನಿಮ್ಮ ಕೈಲಾದಷ್ಟು ಎಷ್ಟು ನಿಮಗೆ ಸಹಾಯ ಮಾಡೋದಕ್ಕೆ ಬಂದರೆ ಓಕೆ, ಬರದೇ ಇದ್ರೂ ಕೂಡ ನಾನು ಸಂಭಾಳಿಸ್ತೀನಿ ಅನ್ನೋ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ಹಣಕಾಸಿನ ವ್ಯವಹಾರನ ಮಾಡ್ಬೋದು. ಹಾಗೆ ಇಂಥ ವಿಚಾರದಲ್ಲಿ ಅಂದರೆ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಕೆಲವರು ಸಂಬಂಧದಲ್ಲಿ 3ನೇ ವ್ಯಕ್ತಿಗಳಿಂದ ಬಹಳಷ್ಟು ಅಂದರೆ ಬಹಳಷ್ಟು ಚೆನ್ನಾಗಿ ಹೋಗ್ತಾ ಇದ್ದಂಥ ಫ್ರೆಂಡ್ಶಿಪ್ ಅಥವಾ ನಾವು ಗಂಡ ಹೆಂಡತಿ ಸಂಬಂಧದಲ್ಲಿ ಯಾವುದೋ 3ನೇ ವ್ಯಕ್ತಿ ಬಂದಿದ್ದಾರೆ ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು 3ನೇ ವ್ಯಕ್ತಿ ಇತ್ತೀಚೆಗೆ ಬಂದುಬಿಡ್ತು. ಅದರಿಂದ ನೀವು ಮಾನಸಿಕವಾಗಿ ನೋವುಗಳನ್ನು ಅನುಭವಿಸಿದ್ದು ಕೂಡ ಇದರಿಂದ ಸರಿಯಾಗಿ ನಿಮಗೆ ಅದು ಕ್ಲಾರಿಟಿನೂ ಕೂಡ ಸಿಗದೆ ಕನ್ಫ್ಯೂಷನ್ ಮೈಂಡಿಗೂ ಕೂಡ ಹೋಗುವಂಥದ್ದಿದೆ. ಹಾಗೆ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೆಲ್ಲ ಕೆಲಸಗಳು ನಿಂತಿತ್ತಲ್ಲ ಅದೆಲ್ಲ ಆಗೋದಕ್ಕೆ ಬಹಳಷ್ಟು ಟೈಮ್ ತೊಗೊಳ್ತಾ ಇದೆ. ಬಿಕಾಸ್ ಆಫ್ ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಬಂದಿರೋದ್ರಿಂದ ಕರ್ಮದ ಅನುಸಾರವಾಗಿ ಅಂತ್ಯ ಯಾವುದೋ ಒಂದು ಬಹಳ ಕೆಲಸ ಆಗಬೇಕಾಗಿತ್ತು, ಆಗ್ತಾ ಇಲ್ಲ ನನ್ನ ಜೀವನದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಪ್ರಕೃತಿನೇ ನಿಮ್ಮ ಲೈಫನ್ನು ರೀಸ್ಟಾರ್ಟ್ ಮಾಡ್ತಾ ಇದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಕರ್ಮದ ಅನುಸಾರವಾಗಿ ನೀವೇನೆಲ್ಲ ಅನುಭವಿಸಬೇಕಾಗಿತ್ತೋ ಅದನ್ನು ನೀವು ಅನುಭವಿಸ್ತಾ ಇದ್ರಿ ಅನ್ನುವಂತಹ ಒಂದು ಸೂಚನೆ ಕೊಡ್ತಾ ಇದೆ. ಸೊ ಹಾಗಾಗಿ ಏನಾಗ್ತಾ ಇದೆ, ನನ್ನ ಕೆಲಸದಲ್ಲಿ ಆಗಬೇಕಾಗಿತ್ತು ಎಷ್ಟು ಈಸಿಯಾಗಿ ಆಗಬೇಕಾಗಿರುವಂತಹ ಕೆಲಸ ಈಗಲೂ ಕೂಡ ಆಗ್ತಾ ಇಲ್ಲ. ನಾನು ಎಷ್ಟೆಲ್ಲ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದೆ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಅದು ಆಗುವಂಥದ್ದು ಇಲ್ಲದೇ ಇದ್ರೂ ಕೂಡ ನಿಮ್ಮ ಕೋರಿಕೆಗಳನ್ನು ಅಲ್ಲಿಟ್ಟಿದ್ದೀರಿ. ಸೊ ಹಾಗಾಗಿ ಅದು ಆದರೆ ನಿಮ್ಮ ಜೀವನದಲ್ಲಿ ಆ ಕರ್ಮದ ಅನುಸಾರವಾಗಿ ಆಗೋದಾದರೆ ಅದು ಭಗವಂತ ಇಷ್ಟೊತ್ತಿಗೆ ಕೊಟ್ಬಿಡ್ತಿದ್ದ ನಿಮ್ಮ ಕೈಯಲ್ಲಿ. ಬಟ್ ಆದರೆ ಆಗದೆ ಇರೋದಕ್ಕೆ ಒಂದಷ್ಟು ಇಲ್ಲಿ ಡೆತ್ ಮತ್ತು ರೀಬರ್ತ್ ಬಂದಿರೋದ್ರಿಂದ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಅದು ನಿಮ್ಮ ಕರ್ಮದಲ್ಲಿ ಇಲ್ಲ, ನಿಮ್ಮ ಹಣೆಬರದಲ್ಲಿ ಆ ಕೆಲಸ ಕೆಲವೊಂದು ವಿಚಾರ ಏನು ನೀವು ಬೇಡ್ಕೊಳ್ತಾ ಇದ್ದೀರಲ್ಲ ಅದು ಆಗದೆ ಇರೋದೇ ಒಳ್ಳೆಯದು ಅನ್ನೋದು ತೋರಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಔಟ್ಕಮ್ ಬಂದು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನನ್ನ ಜೀವನದಲ್ಲಿ ಇನ್ನು ಮುಗದೆ ಹೋಯಿತು, ಹಾಗಾದರೆ ನಾನು ಹೀಗೆ ಅನುಭವಿಸ್ಬೇಕಾ, ನನಗೆ ಇಲ್ಲಿ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಲ್ಲೂ ಬಹಳಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಸ್ಟ್ರಾಂಗಾಗಿ ನಾನು 2 ಮೇಜರ್ ಕಾರ್ಡ್ಗಳನ್ನ ನೋಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು ನೋಡಿ, ಸಡನ್ನಾಗಿ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ ಇದೆ, ನಿನ್ನ ನೋವಿಗೆ ಅಂತ್ಯ ಇದೆ ಅನ್ನುವಂತಹ ಒಂದು ಸೂಚನೆ ಇಲ್ಲಿ ಕೊಡ್ತಾ ಇದೆ. ನಿಮ್ಮ ಈಗಿನ ಯಾವುದೇ ಒಂದು ಸಮಸ್ಯೆಯಲ್ಲಿ ನೀವು ಮುಳುಗಿರಲಿ, ಆ ಸಮಸ್ಯೆಗೆ ಎಂಡ್, ಈಗ ಎಲ್ಲ ಥರದ ನೋವುಗಳನ್ನು ನೀವು ಅನುಭವಿಸಾಗಿದೆ, ಆ ಸಮಸ್ಯೆಗೆ ಕೊನೆ ಬಂದಿದೆ. ಯಾವುದು ನೀವು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಭವಿಸ್ತಾ ಇದ್ರಿ ಆ ಸಮಸ್ಯೆ ಎಂಡ್ ಆಗುವಂತಹ ಟೈಮ್ ಇದಾಗಿದೆ ಅಂಥೇಳಿ. ಸೊ ಹಾಗಾಗಿ ಏನಾಗ್ತಾ ಇದೆ, ಕೆಲಸಗಳು ಸ್ಟ್ರಕ್ ಆಗುವಂಥದ್ದು, ನಿಮ್ಗಿನ್ನೂ ಪರೀಕ್ಷೆ ಅಂದರೆ ನನಗಿನ್ನೂ ಎಷ್ಟು ಪರೀಕ್ಷೆ ಇದೆ ಅಂತ ನೀವೇ ಕೇಳ್ಕೊಬಿಡ್ಬೇಕು, ಅಲ್ಲಿವರೆಗೂ ತೊಗೊಂಡು ಹೋಗ್ತಾ ಇದೆ ಇದು ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ಎಂಡ್ ಆಫ್ ದಿ ಕಾರ್ಡ್ ಔಟ್ಕಮ್ ಬಂದು 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದ್ಭುತವಾದಂತಹ ಒಂದು ದಾರಿ ಭಗವಂತ ತೆಗಿತಾ ಇದ್ದಾನೆ. ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ, ನಿಮ್ಮ ಕರ್ಮಗಳನ್ನು ಕಳೀತಾ ಇದ್ದಾನೆ. ರಾಯರ ಭಕ್ತರಾಗಿದ್ದೀರಾ ಅಥವಾ ಯಾವುದೇ ಒಂದು ಗುರುಗಳ ಭಕ್ತರು ನೀವೇನಾದರೂ ಆಗಿದ್ದರೆ ನಿಮ್ಮ ತಾಳ್ಮೆನ ಅಷ್ಟು ಎಲ್ಲ ನಿಮ್ಮ ನೋವಿನ ಟೈಮಲ್ಲೂ ಕೂಡ, ಆದರೆ ನಿಮಗೆ ಬಲವಾಗಿ ಹೊಡ್ತಾ ಬೀಳೋದನ್ನು ತಪ್ಪಿಸಿ ಭಗವಂತ ಏನು ಮಾಡ್ತಿದ್ದಾನೆ, ನಿಮ್ಮ ಜೊತೆಯಲ್ಲೇ ನಿಮ್ಮ ಸಾಥ್ ಕೊಟ್ಟು ಏನು ಮಾಡ್ತಾ ಇದ್ದಾನೆ, ನಿಮ್ಮ ನೋವಿನ ಅಂತ್ಯನ ತೆಗಿತಾ ಇದ್ದಾನೆ, ನಿಮ್ಮ ಕರ್ಮನ ಬಹಳಷ್ಟು ಬೇಗ ಕಳೀತಾ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಇದೆ. ನೀವೇನು ದೇವ್ರನ್ನ ಪೂಜೆ ಮಾಡಿದೆ ಅಥವಾ ನನಗೆ ಯಾಕೆ ಇಷ್ಟೆಲ್ಲ ನೋವು ಅಂತ ಅಂದ್ಕೊಂಡ್ರೆ ಡೋಂಟ್ ವೆರಿ, ನೀವು ಕರ್ಮನ ಕಳೀತಾ ಇದ್ದೀರಿ, ಎಂಡ್ ಟೈಮಿಗೆ ಬಂದಿದ್ದೀರಿ. ಇದು ಮುಗಿತಾ ಇದ್ದ ಹಾಗೆ ಬಹಳಷ್ಟು ದಾರಿಗಳು ನಿಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ನಿಮ್ಮ ತಾಳ್ಮೆಗೆ ಪರೀಕ್ಷೆ ಮಾಡಿ ಭಗವಂತ ಒಂದು ದಾರಿನ ತೋರಿಸ್ತಾ ಇದ್ದಾನೆ ಅನ್ನುವಂತಹ ಸೂಚನೆ ಇಲ್ಲಿ ತೋರಿಸ್ತಾ ಇದೆ. ಓಕೆ,
ಒಂದು ಲೈಫಲ್ಲಿ ನೀವು ಇಲ್ಲಿ ನೋಡಿ ಜಡ್ಜ್ಮೆಂಟ್ ಇದೆ, ಡೆತ್ ಇದೆ, ಒಂದು ರೀಸ್ಟಾರ್ಟೇ ಮಾಡ್ತಾಯಿದ್ರಿ ಲೈಫಲ್ಲಿ. ಒಂದು ಒಳ್ಳೆಯ ಅದ್ಭುತ ತಿರುವನ್ನು ನೀವು ನೋಡ್ತೀರಿ ಇನ್ನು ಮುಂದೆ ಅಂತ ಹೇಳಿ ತೋರಿಸ್ತಾ ಇದೆ. ಮೆಡಿಸಿನ್ ವೀಲ್, ನಾನು ಹೇಳಿದ್ನಲ್ಲ, ಎಲ್ಲ ವಿಚಾರದಲ್ಲೂ ಒಂದೊಂದು ಪಾಠ ಕಲ್ತಿದ್ದೀರಿ. ಕೆಲಸದಲ್ಲಿ ಒಂದು ಪಾಠ ಕಲ್ತ್ರಿ, ಹಣದಲ್ಲಿ ಒಂದು ಪಾಠ ಕಲ್ತ್ರಿ, ಸಂಬಂಧಗಳಲ್ಲಿ ಒಂದು ಪಾಠ ಕಲ್ತ್ರಿ, ಎಲ್ಲ ವಿಚಾರದಲ್ಲೂ ಪಾಠ ಕಲ್ತಿದ್ದೀರಿ, ಸ್ಟ್ರಾಂಗ್ ಆಗಿದ್ದೀರಿ. ಈಗ ನೀವೇನೆಲ್ಲ ನನ್ನ ಜೀವನದಲ್ಲಿ ಇನ್ನು ಮುಂದೇನೂ ಹಾಗೇನಾ ಅಂತ ಹೇಳಿದ್ರೆ ನೋ ವೇ. ಎಲ್ಲ ಕರ್ಮಗಳನ್ನು ಈ ಪಿರಿಯಡಲ್ಲಿ ನೀವು ಕಳೀತಾ ಇದ್ದೀರಿ. ಬಹುಶಃ ಯುಗಾದಿ ಕಳೆದ ನಂತರ ಜೀವನ ಅದ್ಭುತವಾದಂತಹ ಬದಲಾವಣೆಗೆ ತಿರುಗ್ತಾ ಇದೆ ಅಂತ ಹೇಳಿ ಒಂದು ಸೂಚನೆ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದು ಮೆಡಿಸಿನ್ ವೀಲ್ ಅಂತ ಬಂದಿರೋದ್ರಿಂದ ಲೈಫ್ ಸೈಕಲ್ನ ಏನು ನೋವಿನ ತಿರುವು ಏನಿದೆಯಲ್ಲ ಅದನ್ನು ಮುಗಿಸ್ತಾ ಬರ್ತಾ ಇದ್ರಿ. ಕಂಪ್ಲೀಷನ್ ಆಗ್ತಾ ಇದೆ ನಿಮ್ಮ ನೋವು ಅಂತೇಳಿ ಯೂನಿವರ್ಸ್ ಕೊಡ್ತಾರಂಥ ಮೆಸೇಜ್ ಇದಾಗಿದೆ. ಸೊ ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾಕೆ 7 ಚಕ್ರ ಅಂತ ಹೇಳಿದ್ರೆ ನಿಮ್ಮನ್ನು ಒಂದಷ್ಟು ಇನ್ನೂ ಸ್ಟ್ರಾಂಗ್ ಆಗಿಡಲಿ. ಏಕೆ ಅಂತ ಹೇಳಿದ್ರೆ ನೀವು ಕರ್ಮನ ಕಳೆದು ಮುಂದಕ್ಕೆ ಹೋಗ್ತಾ ಇದ್ದೀರಿ ಅಂತ ಅಂದಾಗ ನಿಮ್ಮ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆದಾಗ ಏನೆಲ್ಲ ಬೇಕಲ್ವ ಅದೆಲ್ಲನೂ ಕೂಡ ಬರೋದಕ್ಕೆ ನಿಮ್ಮ ಜೀವನದಲ್ಲಿ ಫಿನಾನ್ಷಿಯಲಿ ವಿಚಾರ, ಸಂಬಂಧಗಳ ವಿಚಾರ, ಕೆಲಸದ ವಿಚಾರ, ಆರೋಗ್ಯದ ವಿಚಾರ, ಓಕೆ, ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ರ ಬರಲಿ ಅಂಥೇಳಿ ಜುಡಿಷಿಯನ್ ಬಂದಿರೋದ್ರಿಂದ ನೋಡಿ, ನೀವು ನಾನು ಏನೂ ತಪ್ಪೇ ಮಾಡಿಲ್ಲ, ನನಗೆ ಯಾಕೆ ಈ ಥರ ಕರ್ಮ, ಯಾಕೆ ಈ ಥರ ನೋವು, ಅದಕ್ಕೆಲ್ಲನೂ ಕೂಡ ಭಗವಂತ ತಕ್ಕ ಉತ್ತರ ನಿಮಗೆ ಮುಂದಿನ ದಿನಗಳಲ್ಲಿ ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವ ರೀತಿ ಅಂತ ಹೇಳಿದರೆ, ಜೀವನದಲ್ಲಿ ಇದೆಲ್ಲ ಆಗಿದ್ದಿದ್ರೆ, ನಾನು ಅಂದ್ಕೊಂಡ ರೀತಿಯಲ್ಲೇ ಆಗಿದ್ದರೆ ನಾನಿಲ್ಲಿ ನೋವು ಪಡಬೇಕಾಗಿತ್ತೇನೋ, ಅದಾಗದೇ ಇರೋದೇ ಒಳ್ಳೆಯದು ಅನ್ನುವಂತಹ ಪಾಠ ಕಲ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ಥರದೊಂದು ಕ್ಷಣ ಒಂದು ಬರುವಂತಹ ಸೂಚನೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆರ್ಡಿನರಿನೆಸ್ ಅಂದರೆ ಇನ್ನು ಮುಂದೆನೂ ಕೂಡ ಈ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಮಾಡದೆ ನಿಮ್ಮ ಲೈಫ್ ರೀಸ್ಟಾರ್ಟ್ ಆಯಿತು ಅಂತ ಹೇಳಿ ಯಾರ ಹತ್ರನೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ನಾನು ಬದಲಾಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳುವ ಅವಶ್ಯಕತೆಗಳು ಕೂಡ ನಿಮಗಿಲ್ಲ. ಬಹಳಷ್ಟು ಆರ್ಡಿನರಿಯಾಗಿ ಇರಿ. ನಿಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತವಾದಂತಹ ಒಂದು ತಿರುವಿದೆ, ಒಂದು ಅದ್ಭುತವಾದಂತಹ ಬಾಗಿಲು ಓಪನ್ ಆಗುವಂತಹ ಸಾಧ್ಯತೆಗಳಿದೆ. ಭಗವಂತ ನಿಮ್ಮೆಲ್ಲ ತಾಳ್ಮೆಗಳನ್ನು ಪರೀಕ್ಷೆ ಮಾಡಿ ಮುಗಿಸಿದ್ದಾಗಿದೆ ಅನ್ನುವಂತಹ ಸೂಚನೆಯಲ್ಲಿ ಕೊಡ್ತಾ ಇದೆ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದನ್ನು ನಿಲ್ಲಿಸಬೇಡಿ. ಹಾಗೆ ಯಾರಿಗೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.